ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಆರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಸಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಗೀಮೋಸವಮೇವಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಮಣೀಕೈಲಿಸಂಯುಕ್ತಂ ಪೀತಾಂಬರಸುಶೋಭಿತಂ ಆಪ್ತತುಲಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶಾಂತಂ ಮೋರಸ್ಕಂ ಓಂ ಶ್ರೀ ಕೃಷ್ಣಾಯ ನಮಃ. ನಮಸ್ಕಾರ ಎಲ್ರಿಗೂ. 28ನೇ ಶ್ಲೋಕ ಹೇಳ್ಕೊಳ್ತಾ ಇದ್ವಿ. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾ ಅಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವು ರತಾಃ. ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಯೋಗದಲ್ಲಿ ಅಷ್ಟಾಂಗ ಯೋಗದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಪ್ರಾಣಾಯಾಮ ಹೇಳ್ಕೊಂಡ್ವಿ, ಪ್ರಾಣಾಯಾಮದವರೆಗೆ ಬಂದಿದ್ವಿ. ಈಗ ಪ್ರಾಣಾಯಾಮ ಮಾಡ್ಕೊಂಡು ಕೂತ್ಕೊಳ್ಬೇಕು. ಪ್ರಾಣಾಯಾಮದ ನಂತರ ಬರುವಂತಹ ಒಂದು ಸ್ಥಿತಿ ಅಂತ ಹೇಳಿದ್ರೆ ಪ್ರತ್ಯಾಹಾರ. ಪ್ರತ್ಯಾಹಾರವನ್ನು ಯೋಗಸೂತ್ರ ಹೀಗೆ ಹೇಳುತ್ತೆ: ಸ್ವವಿಷಯ ಅಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇತಿ ಇಂದ್ರಿಯಾಣಾಂ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ಅವಕ್ಕೆ ಸಂಬಂಧಪಟ್ಟಂತಹ ಸ್ವವಿಷಯಗಳಲ್ಲಿ ಸಂಸ್ಪರ್ಶ ಇಲ್ಲದೇ ಇರುವಂತಹ ಸ್ಥಿತಿಯನ್ನು ಪಡೆದು ನಿರುದ್ಧವಾದ ಮನಸ್ಸನ್ನು ಹೋಲುವಾಗ ಅದು ಪ್ರತಿ ಆಹಾರ. ಅಂದರೆ ಆಹ್ರಿಯತೆ ಅನೇನ ಇತಿ ಆಹಾರ. ಇಂದ್ರಿಯಗಳು ಯಾವ ವಿಷಯವನ್ನು ಹೋಗಿ ಸೇರಬೇಕೋ ಅದು ಅದಕ್ಕೆ ಆಹಾರ. ಅವುಗಳಿಂದ ಹಿಂದಕ್ಕೆ ಬರುವುದು ಪ್ರತ್ಯಾಹಾರ. ಆ ಸ್ಥಿತಿಯಲ್ಲಿ ಇರಬೇಕು ಪ್ರಾಣಾಯಾಮ ಆದಮೇಲೆ. ಧಾರಣ ದೇಶಬಂಧಶ್ಚಿತ್ತಸ್ಯ ಧಾರಣ ಅಂತ ಹೇಳಿ ಯೋಗ ಸೂತ್ರ ಹೇಳುತ್ತೆ. ಒಂದು ನಿಷ್ಕೃಷ್ಟವಾದ ಸ್ಥಾನದ ಮೇಲೆ ನಮ್ಮ ಚಿತ್ತವನ್ನು ಅಚಲವಾಗಿ ನಿಲ್ಲಿಸುವುದು. ಯಾವುದೋ ಒಂದು ಇಷ್ಟವಾದ ಮೂರ್ತಿಯನ್ನೋ ಅಥವಾ ಒಂದು ವಿಚಾರವನ್ನೋ ಮೊದಲು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಬೇಕು. ಆ ವಿಚಾರವನ್ನು ಅಥವಾ ಆ ಮೂರ್ತಿಯನ್ನು ನಮ್ಮ ಆಜ್ಞಾಚಕ್ರದಲ್ಲಿ ನಿಲ್ಲಿಸಿಕೊಳ್ಬೇಕು. ಹಾಗೆಯೇ ನಿಲ್ಲುವುದಿದೆಯಲ್ಲ, ಅದು ಧಾರಣ. ಅದರ ಮುಂದಿನ ಹಂತ ಧ್ಯಾನ. ತತ್ರ ಪ್ರತ್ಯಯೈಕತಾನತಾ ಧ್ಯಾನಂ. ಅಂದರೆ ಅದರ ಮೇಲೆ ಪ್ರತ್ಯಯವು ನಿರಂತರವಾಗಿ ಹರಿಯುವಂತೆ ನಮ್ಮ ಮನಸ್ಸನ್ನು ಬಿಡುವುದು. ಒಂದು ಇಷ್ಟಮೂರ್ತಿಯನ್ನು ಕೂರಿಸಿಕೊಂಡ್ವಿ ಅಥವಾ ಯಾವುದೋ ಒಂದು ಸದ್ವಿಚಾರವನ್ನು ಕುರಿತು ಯೋಚನೆ ಮಾಡಿದ್ವಿ, ಅದನ್ನೇ ಅಲ್ಲಿ ಇಟ್ಟುಕೊಂಡ್ವಿ, ಅದರ ಬಗ್ಗೆಯೇ ಚಿಂತನೆ ಮಾಡ್ತಾ ಇರೋದು. ಬೇರೆ ಯಾವ ಚಿಂತನೆಯೂ ಅಲ್ಲಿಗೆ ಬರಬಾರದು. ಈಗ ಇಷ್ಟಮೂರ್ತಿಯನ್ನು ನಾವು ಅಲ್ಲಿ ಕೂರಿಸ್ಕೊಂಡ್ರೆ ಇಷ್ಟಮೂರ್ತಿಯ ಬಗ್ಗೆ ನಮಗೇನೆಲ್ಲ ತಿಳುವಳಿಕೆ ಉಂಟೋ ಅದನ್ನೇ ಚಿಂತನೆ ಮಾಡ್ತಾ ಇರುವುದು, ಅದು ಧ್ಯಾನ. ಅದಾದ ಮೇಲೆ ತದೇವ ಅರ್ಥಮಾತ್ರ ದೀರ್ಘಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ.
ಅದರಲ್ಲಿ ಅದರ ಹಿಂದಿನ ಸಮಾಧಿಯ ಹಿಂದಿನ ಅವಸ್ಥೆಯಲ್ಲಿ ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿಯ ಹಿಂದಿನ ಅವಸ್ಥೆಯಲ್ಲಿ ಅದರ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತೀವಿ. ಸಮಾಧಿಗೆ ಹೋದಾಗ ಅಲ್ಲಿ ಯೋಚನೆ ಎಲ್ಲ ಏನೂ ಇರುವುದಿಲ್ಲ. ನಿಮ್ಮನ್ನು ನೀವು ಅಥವಾ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಅದು ಸಮಾಧಿ. ಈ ರೀತಿಯಲ್ಲಿ ಇಂತಹ ಯಜ್ಞವನ್ನು ಕೆಲವರು ಮಾಡ್ತಾರೆ. ದ್ರವ್ಯ ಯಜ್ಞ, ಯೋಗ ಯಜ್ಞ ತಥಾ ಅಪರೇ ಇನ್ನು ಕೆಲವರು ಇಂತಹ ಯೋಗ ಯಜ್ಞದಲ್ಲಿ ಇದ್ದಾರೆ. ಇನ್ನು ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಇದೊಂದು ಬಹಳ ವಿಶೇಷವಾದಂತಹ ಪದ. ಸ್ವಾಧ್ಯಾಯ, ಸ್ವ ಅಧ್ಯಾಯ, ಜ್ಞಾನಯಜ್ಞಾಶ್ಚ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ತೈತ್ರಿಯ ಉಪನಿಷತ್ತು ನಮಗೆ ನಿರಂತರವಾಗಿ ಉದ್ಘೋಷ ಮಾಡಿ ಹೇಳ್ತಾ ಇದೆ. ಸ್ವಾಧ್ಯಾಯದಿಂದ ಮತ್ತು ಪ್ರವಚನದಿಂದ ನಾವು ಅತ್ತಿತ್ತ ಸರಿಯಬಾರದು. ನ ಪ್ರಮದಿತವ್ಯಂ, ಪ್ರಮಾದ ಮಾಡಬಾರದು. ಅಂದರೆ ನೀವು ಪ್ರವಚನವನ್ನು ಕೇಳಲಿಕ್ಕೆ ಹೋಗಲೇಬೇಕು ಅಂತಿಲ್ಲ, ನೀವು ಸ್ವತಃ ಸ್ವಾಧ್ಯಾಯ ಮಾಡಲೇಬೇಕು. ಆ ಸ್ವಾಧ್ಯಾಯ ಏನು? ಯಾವುದಾದರೂ ಒಂದು ಸತ್ ಸಾಹಿತ್ಯವನ್ನು, ಸದ್ವಿಚಾರವನ್ನು, ಸಚ್ಚಿಂತನೆಯನ್ನು ಕುರಿತು ಅದರ ಬಗ್ಗೆ ಇರುವಂತಹ ಎಲ್ಲ ಡಿಟೈಲ್ಡ್ ಆದಂತಹ ವಿಚಾರಗಳನ್ನು ಓದುತ್ತಾ ಇರಬೇಕು, ಗ್ರಹಿಸ್ತಾ ಇರಬೇಕು. ಅನ್ನಬೇಕು, ಅನುಭವಿಸಬೇಕು, ಆನಂದಿಸಬೇಕು ಅಂತ ಹೇಳ್ತಾರಲ್ಲ, ಹಾಗೆ ವಿಚಾರವನ್ನು ಸ್ವಾಧ್ಯಾಯ, ಸ್ವ ಅಧ್ಯಾಯ ಅಂತ ಹೇಳ್ತಾರೆ. ಮುಂದೆ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಈ ಸ್ವಾಧ್ಯಾಯ ಇಲ್ಲಿ ಯಜ್ಞ ಅಂತ ಹೇಳಿದ್ದಾನೆ, ಅಲ್ಲಿ 3 ರೀತಿಯ ತಪಸ್ಸುಗಳನ್ನು ಹೇಳ್ತಾನೆ. ಶಾರೀರಿಕ ತಪಸ್ಸು, ವಾಂಗ್ಮಯ ತಪಸ್ಸು, ಮಾನಸಿಕ ತಪಸ್ಸು ಅಂಥೇಳಿ 3 ರೀತಿಯ ತಪಸ್ಸನ್ನು ಹೇಳುವಾಗ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತು ಸ್ವಾಧ್ಯಾಯ ಅಭ್ಯಸನಂಚೈವ ತಪೋ ವಾಂಗ್ಮಯ ಮುಚ್ಯತೆ ಅಂತ ಹೇಳಿ ಮುಂದೆ ಹೇಳ್ತಾನೆ. ಅಲ್ಲಿಗೆ ಅದು ತಪಸ್ಸು ಹೌದು, ಯಜ್ಞವೂ ಹೌದು. ಯಜ್ಞ ಬೇರೆಯಲ್ಲ, ತಪಸ್ಸು ಬೇರೆಯಲ್ಲ. ಆ ರೀತಿಯಲ್ಲಿ ನೋಡಿದಾಗ ಆ ರೀತಿಯಲ್ಲಿ ಸ್ವಾಧ್ಯಾಯ ಮತ್ತು ಜ್ಞಾನ. ಜ್ಞಾನ ಅಂತ ಹೇಳಿದಾಗ ಜ್ಞಾನ ಮತ್ತು ವಿಜ್ಞಾನ ಅಂತ 2 ಉಂಟು. ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಇಲ್ಲಿ ಜ್ಞಾನ ಅಂತ ಹೇಳಿದಾಗ ಒಂದೊಂದು ಕಡೆ ಗೀತೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಆಯಾ ಸಂಬಂಧಕ್ಕೆ, ಆಯಾಯ ವಿಚಾರಕ್ಕೆ ಅಲ್ಲಲ್ಲಿಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಳ್ಬೇಕು ನಾವು. ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಥಿಯರಿ, ಮುಖ್ಯವಾಗಿ ಆ ಥಿಯರಿಯಿಂದ ತಿಳ್ಕೊಳ್ಬೇಕು. ಅದು ತಿಳ್ಕೊಂಡಾದ ಮೇಲೆ ಅದನ್ನು ಜೀವನದಲ್ಲಿ ಅಪ್ಲೈ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳೋದನ್ನು ತಿಳ್ಕೊಳ್ತಾ ಹೋಗಬೇಕು. ಈ ರೀತಿಯ ಯಜ್ಞಗಳಲ್ಲಿ ಯತಯ ಸಂಶಿತವ್ರತಃ. ಯತಯ ಅಂತ ಹೇಳಿದ್ರೆ ಪ್ರಯತ್ನಶೀಲರು. ಯತ್ಯತೆ ಇತಿ ಯತಯ, ಪ್ರಯತ್ನ, ನಿರಂತರ ಪ್ರಯತ್ನಶೀಲರಾಗಿ. ಅಂದರೆ ಪ್ರಯತ್ನ ಯಾವುದರಲ್ಲಿ? ಆಧ್ಯಾತ್ಮಿಕದಲ್ಲಿ ಪ್ರಯತ್ನ ಪೂರ್ವಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅವರು ಯತಯ ಸಂಶಿತವ್ರತಃ, ದೃಢವ್ರತರಾದ ಯತಿಗಳೇ ಆಗಿದ್ದಾರೆ ಅಂತ ಹೇಳಿ 28ನೇ ಶ್ಲೋಕ ಹೇಳುತ್ತೆ. 29ನೇ ಶ್ಲೋಕ, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾಪರೆ ಪ್ರಾಣಾಪಾನ ಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮದ ಬಗ್ಗೆ ಅಷ್ಟಾಂಗ ಯೋಗದಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಅದನ್ನೇ ಇಲ್ಲಿ ಮುಂದೆ ಇನ್ನೂ ಮುಂದುವರಿಸಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೆಲವರು ಅಪಾನದಲ್ಲಿ ಪ್ರಾಣವಾಯುವನ್ನು, ಪ್ರಾಣದಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಅಪರೆ ಪ್ರಾಣಾಪಾನ ಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ. ಇದು ನಾವು ಪ್ರಾಣಾಯಾಮದಲ್ಲೇ ಇದನ್ನು ಮಾಡ್ತೀವಿ. ಜುಹ್ವತಿ ಅಂತ ಹೇಳಿದಾಗ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ ಅನ್ನುವಂತಹ ಒಂದು ಮಾತನ್ನು 27ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಪ್ರಾಣವನ್ನು ಅಪಾನೇ ಜುಹ್ವತಿ ಪ್ರಾಣಂ ಅಂತ ಹೇಳಿದ್ರೆ ಏನು? ಕೆಲವು ಯೋಗಿಗಳು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮಿಸುತ್ತಾರೆ, ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮಿಸುತ್ತಾರೆ. ಉಸಿರನ್ನು ಹೇಗದು? ಉಸಿರನ್ನು ಮೂಗಿನ ಮೂಲಕವಾಗಿ ಒಳಕ್ಕೆ ಎಳೆದುಕೊಳ್ಳುವುದಕ್ಕೆ ಶ್ವಾಸವೆಂದು, ಹೊರಕ್ಕೆ ಬರುವುದಕ್ಕೆ ಪ್ರಶ್ವಾಸವೆಂದು ನಾವು ಆವಾಗಲೇ ತಿಳ್ಕೊಂಡಿದ್ದೇವೆ. ಮೂಗಿನ ಮೂಲಕ ಒಳಕ್ಕೆ ಎಳೆದುಕೊಂಡ ಶ್ವಾಸವು ಅಪಾನವಾಯು ಇರುವ ಸ್ಥಳವನ್ನು, ಅಂದರೆ ಆ ಗುದ ಪ್ರದೇಶವನ್ನು ಮುಟ್ಟುವುದರಿಂದ
ಇದಕ್ಕೆ ಅಪಾನ ಗತಿ ಅನ್ನುವ ಹೆಸರುಂಟು. ಪ್ರಶ್ವಾಸ ಅಂತ ಹೇಳಿದ್ರೆ, ಪ್ರಶ್ವಾಸ ವಾಯು ಅಂತ ಹೇಳಿದ್ರೆ ಹೊರಗಡೆಗೆ ಬರುವ ವಾಯು. ಅಪಾನ ನಾವು ಪ್ರಾಣ ಅಂತ ಹೇಳಿದಾಗ ಒಳಗಡೆಗೆ ಹೋಗುವ ವಾಯು ಶ್ವಾಸ. ಪ್ರಶ್ವಾಸ ಅಂತ ಹೇಳಿದ್ರೆ ಹೊರಗಡೆಗೆ ಬರುವ ವಾಯು. ಹೃದಯದಲ್ಲಿ ಅಂದರೆ ಪ್ರಶ್ವಾಸ ವಾಯು ಹೃದಯದಲ್ಲಿರುವ ಪ್ರಾಣವಾಯುವನ್ನು ಮುಟ್ಟಿ ಹೊರಕ್ಕೆ ಬರುವುದರಿಂದ ಇದಕ್ಕೆ ಪ್ರಾಣಗತಿ ಅಂತ ಹೆಸರು. ಪ್ರಾಣ ಅಂತ ಹೇಳಿದಾಗ 5 ರೀತಿಯ ಪ್ರಾಣಗಳನ್ನು ಹೇಳ್ತಾರೆ ನಮಗೆ, ಪಂಚಪ್ರಾಣಗಳು ಅಂತ ಹೇಳಿ. ಯಾವ್ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ ಅಂತ ಹೇಳುವುದು ಎಲ್ಲಿರುತ್ತೆ? ನಮ್ಮ ಹೃದಯ ಸ್ಥಾನದಲ್ಲೇ ಇರ್ತದೆ. ಅಪಾನ ಎಲ್ಲಿರ್ತದೆ? ಪೃಷ್ಠಭಾಗದಲ್ಲಿ ನಮ್ಮ ಗುದಸ್ಥಾನದಲ್ಲಿ ಇರ್ತದೆ. ವ್ಯಾನ ಎಲ್ಲಿರುತ್ತೆ? ನಾಭಿಯಲ್ಲಿ ಇರ್ತದೆ ವ್ಯಾನ. ಪ್ರಾಣ, ಅಪಾನ, ವ್ಯಾನ. ಉದಾನ ಎಲ್ಲಿರುತ್ತೆ? ಹೃತ್ ಪ್ರದೇಶದಲ್ಲಿ ಇರ್ತದೆ. ಸಮಾನ ಎಲ್ಲಿರ್ತದೆ? ಇಡೀ ಶರೀರವನ್ನೆಲ್ಲ ವ್ಯಾಪಿಸಿಕೊಂಡು ಇರ್ತದೆ. ಸೊ ಇಡೀ ಶರೀರವನ್ನೆಲ್ಲ ವ್ಯಾಪಿಸಿಕೊಂಡು ಇರುವಂತಹ ಈ ಪಂಚಪ್ರಾಣಗಳು ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಇನ್ನು ಕೆಲವರು ಆಹಾರದಲ್ಲಿ ನಿಯತವಾದ ರೀತಿಯ ಅಭ್ಯಾಸವನ್ನು ಇಟ್ಟುಕೊಂಡು ತಮ್ಮ ಪಂಚಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮಿಸುತ್ತಾರೆ. ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಪ್ರಾಣಕ್ಕೆ 5 ಉಪಪ್ರಾಣಗಳಿವೆ. ಆ ಪ್ರಾಣಕ್ಕೆ 5 ಉಪಪ್ರಾಣಗಳಿದೆಯಲ್ಲ, ದೇವದತ್ತ, ಧನಂಜಯ, ಕೃಕರ, ಪಾಂಚಜನ್ಯ ಅಂತ ಹೇಳಿಬಿಟ್ಟು 5 ಉಪಪ್ರಾಣಗಳು. ಈ ನಮ್ಮ ಮುಖ್ಯವಾದ ಪ್ರಾಣಗಳನ್ನು ಆ ಉಪಪ್ರಾಣಗಳ ಒಳಗೆ ಸೇರಿಸ್ತಾರೆ ಕೆಲವರು. ಅದನ್ನು ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅನ್ನುವಂತಹ ಪದ ನಮಗೆ ತಿಳಿಸಿಕೊಡ್ತದೆ. ಆ ರೀತಿಯಲ್ಲಿ ಪ್ರಾಣವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗೋದು. ಮೇಲೆ ಹೇಳಿದ ಆ ಪ್ರಾಣಾಯಾಮ ಯಜ್ಞದಲ್ಲಿ ಅಗ್ನಿಯ ಸ್ಥಾನದಲ್ಲಿರುವ ಅಪಾನವಾಯುವಿನಲ್ಲಿ ಅಗ್ನಿ ಇರುತ್ತೆ. ಅಂದರೆ ನಮ್ಮ ಜಠರಕ್ಕಿಂತ ಕೆಳಗಡೆಗೆ ಅಗ್ನಿಯ ಸ್ಥಾನ. ಜಠರದಲ್ಲೂ ಅಗ್ನಿ ಇದೆ. ಆ ಅಗ್ನಿಯ ಸ್ಥಾನ ಜಠರಕ್ಕಿಂತ ಕೆಳಗಡೆಗೆ ಇರ್ತದೆ. ಅಪಾನವಾಯುವಿನಲ್ಲಿ ಹವಿಸ್ಸಿನ ಸ್ಥಾನದಲ್ಲಿ ಇರುವುದರಿಂದ ಪ್ರಾಣವಾಯುವನ್ನು ಅಲ್ಲಿ ಅಪಾನವಾಯುವಿನಲ್ಲಿ ಹೋಮ ಮಾಡುತ್ತಾರೆ. ಪ್ರಾಣವಾಯುವನ್ನು ತೆಗೆದುಕೊಂಡು ಹೋಗಿ ಅಪಾನವಾಯುವಿನಲ್ಲಿ ಸೇರಿಸ್ತಾರೆ. ಇದನ್ನು ಪೂರಕ ಪ್ರಾಣಾಯಾಮ ಅಂತ ಹೇಳಿ ಪ್ರಾಣಾಯಾಮದಲ್ಲಿ ಹೇಳ್ತಾರಲ್ಲ, ಪೂರಕ ಪ್ರಾಣಾಯಾಮ ಅಂತ ಕರೀತಾರೆ. ಹೊರಗಿನ ಗಾಳಿಯು ಶ್ವಾಸರೂಪವಾಗಿ ಒಳಗೆ ಹೋದ ನಂತರ ಅದು ಹೃದಯದಲ್ಲಿರುವ ಪ್ರಾಣವಾಯುವಿನೊಡನೆ ಸೇರಿ ನಾಭಿಯ ಪ್ರದೇಶಕ್ಕೆ ಹೋಗಿ ಅಪಾನವಾಯುವಿನಲ್ಲಿ ವಿಲೀನವಾಗುತ್ತದೆ. ಅದು ಬಹಳ ಮುಖ್ಯ. ಹೊರಗಿನ ಗಾಳಿಯು ಶರೀರದಲ್ಲಿಯೇ ನಿರೋಧಿಸಲ್ಪಡುವುದರಿಂದ ಇದನ್ನು ಅಭ್ಯಂತರ ಕುಂಭಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಪೂರಕ, ಕುಂಭಕ, ರೇಚಕ ಅಂತ ಮಾಡ್ತೀವಲ್ಲ, ಅದರ ವಿಚಾರವೇ ಇಲ್ಲಿ ಹೇಳ್ತಾ ಇರೋದು. ಪ್ರಾಣಾಪಾನೇ ಗತಿರುದ್ಧ್ವ. ಗತಿರುದ್ಧ್ವ ಅಂತ ಹೇಳಿದ್ರೆ ತಡೆಯುವುದು. ತಡೆಯುವುದನ್ನು ಏನು ಹೇಳ್ತಾರೆ? ಕುಂಭಕ. ಪ್ರಾಣ ಅಪಾನ ಎರಡನ್ನೂ ತಡೆಯುವುದು. ಅದಕ್ಕೇನೆ ಹಠಯೋಗ ದೀಪಿಕಾದ ಒಂದು ಮಾತುಂಟು. ಗುದದೇಶೇ ತ್ವಪಾನಸ್ಯಾತ್ ಹೃದಿ ಪ್ರಾಣೋಸ್ತಿ ದೇಹಿನಃ ತಸ್ಮಾತ್ ಗುದಂ ಸಮಾಕುಂಚ್ಯ ಪ್ರಾಣೇನ ಸಹಯೋಜಯೇತಂತೆ. ನಾವು ಪ್ರಾಣಾಯಾಮಕ್ಕೆ ಕೂತ್ಕೊಂಡ್ರೆ ಮೊದಲು ಮಾಡಬೇಕಾದ ಕೆಲಸ ಗುದದೇಶೇತು ಅಪಾನಸ್ಯಾತು. ಅಪಾನವಾಯುವನ್ನು ಅಲ್ಲಿಂದ ಮೇಲಕ್ಕೆ ತೆಗೆದುಕೊಳ್ಬೇಕು ನಾವು. ಹಾಗೆ ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ತಸ್ಮಾತ್ ಗುದಂ ಸಮಾಕುಂಚ್ಯ. ಆಕುಂಚನ ಸಮಾಕುಂಚನ. ತಸ್ಮಾತ್ ಗುದಂ ಸಮಾಕುಂಚ್ಯ ಪ್ರಾಣೇನ ಸಹಯೋಜಯೇತು ಅಂತ ಬಂದಾಗ ಅಲ್ಲಿಂದ ಆಕುಂಚನವಾಗಿ ಆ ಅಗ್ನಿಸ್ಥಾನದಲ್ಲಿ ಇರುವಂತಹ ಅಪಾನವಾಯು ಪ್ರಾಣವಾಯುವಿಗೆ ಬಂದು ಸೇರಬೇಕು. ಇದನ್ನು ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅನ್ನುವ ಆ ಪದ ನಮಗೆ ತಿಳಿಸಿಕೊಡ್ತದೆ. ಆ ರೀತಿಯಲ್ಲಿ ಅಂತಹ ಯಜ್ಞ ಮಾಡುವವರು ಕೆಲವರು. ಜೊತೆಗೆ ನಿಯತಾಹಾರ ಅಂತ ಹೇಳಿದ್ರೆ ಆಹಾರದಲ್ಲಿ ಒಂದು ನಿಯಮ ಇಟ್ಟುಕೊಂಡಿರುವುದು. ಆಹಾರದ ನಿಯಮವನ್ನು
ಯೋಗ ಹೇಳುತ್ತೆ, ದ್ವೌ ಭಾಗೌ ಪೂರಯೇದನ್ನಂ ತೋಯೇನೈಕಂ ಪ್ರಪೂರಯೇತು ಮಾರುತಸ್ಯ ಪ್ರಚಾರಣಾರ್ಥಂ ಚತುರ್ಥಂ ಅವಶೇಷಯೇತ್ ಅಂತ ಹೇಳಿ. ನಮ್ಮ ಹೊಟ್ಟೆ ಇದೆಯಲ್ಲ, ಉದರ ಜಠರ ಇರುವಂತಹ ಜಾಗ, ಅಲ್ಲಿ 4 ಭಾಗ ಮಾಡಬೇಕು. ದ್ವೌ ಭಾಗವು ಪೂರಯೇದನ್ನಂ, 2 ಭಾಗ ಅನ್ನವನ್ನು ನಾವು ಅಲ್ಲಿಗೆ ಸೇರಿಸಬೇಕು. ಊಟ ಮಾಡುವಾಗ ನಾವು ಇದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ನಿಯತಾಹಾರ ಅಂದರೆ ಅದು. ದ್ವೌ ಭಾಗವು ಪೂರಯೇದನ್ನಂ ತೋಯೇನ ಏಕಂ ಪ್ರಪೂರಯೇತ್. 1 ಭಾಗ ನೀರಿನಿಂದ ತುಂಬಬೇಕು. ಊಟ ಮಾಡುವಾಗ ನೀರು ಕುಡಿತೀವಿ ನಾವು ಅಲ್ವಾ, ಸಾಮಾನ್ಯವಾಗಿ ಕುಡಿತೀವಿ ಅಲ್ವಾ. ಖಾರ ಜಾಸ್ತಿ ಆದರೆ ನೆತ್ತಿಗೆ ಹತ್ತುತ್ತೆ ಅಂತಲೇ ನೀರು ಕುಡಿಯೋದುಂಟು. ನೀರು ಯಾವಾಗ ಕುಡಿಬೇಕು ಅನ್ನುವುದಕ್ಕೆ ನಿಯಮ ಇದೆ. ಊಟಕ್ಕಿಂತ ಮೊದಲು ನೀರು ಕುಡಿಯುವುದು ಅಮೃತ. ಊಟ ಇನ್ನೇನು 10 ನಿಮಿಷ ಇದೆ ಎನ್ನುವಾಗ ನಾವು ಒಂದು ಫುಲ್ ಗ್ಲಾಸ್ ನೀರು ಕುಡಿದ್ರೆ ಅದು ಅಮೃತ. ಊಟದ ಮಧ್ಯದಲ್ಲಿ ಕುಡಿದ್ರೆ ಅದು ಆನಂದ, ಕುಡಿಬೇಕು. ಊಟದ ಕೊನೆಯಲ್ಲಿ ಕುಡಿದ್ರೆ ಅದು ಪ್ರಯೋಜನವಿಲ್ಲ. ಅದರಿಂದ ಆರೋಗ್ಯಕ್ಕೆ ಹಾನಿಯೇ ಹೊರತು, ಕೆಲವರು ಏನು ಮಾಡ್ತಾರೆ, 1 ಲೋಟ ಪೂರ್ತಿ ನೀರು ಇಟ್ಕೊಂಡ್ಬಿಟ್ಟು ಊಟ ಎಲ್ಲ ಆದಮೇಲೆ ಗಟ ಕುಡಿದು ಬಿಡ್ತಾರೆ. ಹಾಗೆ ಕುಡಿಬಾರದು ಅಂತ ಹೇಳಿ ಶಾಸ್ತ್ರ ಅಂದರೆ ಯೋಗ, ಆಹಾರದ ಬಗ್ಗೆ ಇರುವಂತಹ ಯೋಗ ಹೇಳುತ್ತೆ. ಊಟಕ್ಕೆ ಮೊದಲು ಭೋಜನ ಸೇ ಪೆಹಲೆ ಅಮೃತ ಹೈವೋ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಕೇಳಿದ್ದೀನಿ, ಯಾರೋ ಹೇಳೋದು. ಭೋಜನದ ಮಧ್ಯದಲ್ಲಿ ಅದು ಆನಂದ. ಮಧ್ಯೆ ನಮಗೆ ಜ್ಞಾಪಕಕ್ಕೆ ಬರೋದಿಲ್ಲ. ಊಟದ ತವಕದಲ್ಲಿ ನೀರು ಕುಡಿಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಅಷ್ಟು ರುಚಿಯಾಗಿರೋದನ್ನು ಮಾಡಿ ಬಡಿಸಿಬಿಟ್ರೆ ನಮಗೆ ನೀರು ಬೇಕಾಗುವುದೇ ಇಲ್ಲ. ಆದರೆ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ದ್ವೌ ಭಾಗವು ಪೂರಯೇದನ್ನಂ ತೋಯೇನೈಕೇನ ಪ್ರಪೂರಯೇತು ವಾಯೋ ಸಂಚರಣಾರ್ಥಂ. ಕಾಲಭಾಗ ಹಾಗೆಯೇ ಬಿಡಬೇಕು. ಕಂಠಮಟ್ಟ ಊಟ ಮಾಡುವುದು ಅಂತೀವಿ ನಾವು. ಕಂಠಮಟ್ಟ ಊಟ ಮಾಡಿದಾಗ ಆ ವಾಯುವಿನ ಸಂಚಾರನಿಗೆ ನಾವು ಜಾಗವೇ ಬಿಡದೆ ಹೋಗಿ ಅಜಗರ ತರಹ ಮಲ್ಕೊಳ್ಬೇಕಾಗುತ್ತೆ. ಹಾಗೆಲ್ಲ ಊಟ ಆದ ಮೇಲೂ ನಾವು ಊಟ ಆಗೋಕ್ಕಿಂತ ಮೊದಲು ಎಷ್ಟು ಲಘುವಾಗಿರ್ತೇವೋ ಅದೇ ರೀತಿಯ ಶರೀರದ ಲಾಘವವನ್ನು ಇಟ್ಟುಕೊಂಡು ಇರಬೇಕಾದ್ರೆ ಈ ನಿಯಮ ಮಾಡಬೇಕು. ಈ ನಿಯಮವನ್ನೇ ಇಲ್ಲಿ ಅಪರೇ ನಿಯತಾಹಾರಾಹ ಅಂತ ಹೇಳಿ ಕರೆದಿದ್ದಾರೆ. ಆ ರೀತಿಯಲ್ಲಿ ಮಾರುತಸ್ಯ ಪ್ರಚಾರಣಾರ್ಥಂ ಚತುರ್ಥಂ ಅವಶೇಷಯೇತ್, 4ನೆಯ ಭಾಗವನ್ನು ಬಿಡಬೇಕು. ಈ ರೀತಿಯಲ್ಲಿ ಸರ್ವೇಪಿ ಏತೇ ಯಜ್ಞವಿದಃ ಯಜ್ಞಕ್ಷಪಿತ ಕಲ್ಮಷಾಃ. ಹಿಂದಿನ ಶ್ಲೋಕದಿಂದ ದ್ರವ್ಯಯಜ್ಞಾಸ್ತಥಾ ತಪೋಯಜ್ಞಾಃ ಯೋಗಯಜ್ಞಾಃ ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ. ಸರ್ವೇ, ಈ ಎಲ್ಲ ಯಜ್ಞಗಳು, ಸರ್ವೇ ಅಪಿ ಏತೇ ಯಜ್ಞವಿದಃ, ಇದನ್ನು ಸರಿಯಾಗಿ ತಿಳಿದುಕೊಂಡವರು. ಯಜ್ಞವಿದಃ, ಈ ಎಲ್ಲ ರೀತಿಯ ಯಜ್ಞಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆ ಯಜ್ಞವನ್ನು ನಿರಂತರವೂ ಆಚರಣೆ ಮಾಡುವವರು ಯಜ್ಞ ಕ್ಷಪಿತ ಕಲ್ಮಷಾಃ. ಯಜ್ಞವೇ ಕಾರಣವಾಗಿ ತಮ್ಮ ಅಂತರಂಗದ ಎಲ್ಲ ಕೊಳೆಗಳನ್ನು ಕೂಡ ತೆಗೆದು ಹಾಕಿಕೊಂಡು ಬಿಡ್ತಾರೆ. ಅದನ್ನು ಈ ಶ್ಲೋಕ ನಮಗೆ ತಿಳಿಸುತ್ತೆ. ನಾವು ಇಲ್ಲಿವರೆಗೆ ಚಾಂಟ್ ಮಾಡ್ಕೊಂಡಿದ್ವಿ ಅಂತ ಕಾಣುತ್ತೆ. ಮುಂದಿಂದು ಚಾಂಟ್ ಮಾಡಬೇಕು. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮಾ. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮಾ.
ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಸೆ. ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾ ಜ್ಞಾನಯಜ್ಞಃ ಪರಂತಪ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾ ಜ್ಞಾನಯಜ್ಞಃ ಪರಂತಪ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ. ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ. ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ. ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ. ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ.
ಯಜ್ಞಶಿಷ್ಟ ಅಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯಃ ಕುರು ಸತ್ತಮ. ಪದಚ್ಛೇದ ಮಾಡಿಕೊಂಡಾಗ ನಿಮಗೆ ಸ್ಪಷ್ಟವಾಗುತ್ತೆ. ಯಜ್ಞ ಶಿಷ್ಟ ಅಮೃತ ಭುಜ 4 ಪದಗಳಿದೆ. ಈ 4 ಪದ ಬಹಳ ವಿಶೇಷವಾದಂತಹ ಅರ್ಥವನ್ನು ನಮಗೆ ಕೊಡ್ತದೆ. ಯಜ್ಞವನ್ನು ಮಾಡಿದ ಮೇಲೆ ಉಳಿಯುವಂಥದ್ದೇ ಯಜ್ಞಶಿಷ್ಟ. ಆ ಯಜ್ಞಶಿಷ್ಟ ಅಮೃತ. ಆ ಅಮೃತ ಭುಜ ಯಾರು ಸೇವಿಸುತ್ತಾರೋ ಅವರು ಯಾಂತಿ ಬ್ರಹ್ಮ ಸನಾತನಂ. ಸನಾತನವಾದ ಬ್ರಹ್ಮವನ್ನೇ ಯಾಂತಿ ಅಂದರೆ ಗಚ್ಚಂತಿ, ಹೋಗಿ ಸೇರ್ತಾರೆ. ಯಜ್ಞ ಮಾಡದೇ ಹೋದರೆ ಇದೆಲ್ಲ ಸರಿ. ಒಂದು ವೇಳೆ ಯಜ್ಞ ಮಾಡುವ ಮನಸ್ಸೇ ಇಲ್ಲ ಒಬ್ಬನಿಗೆ, ಯಜ್ಞದ ಬಗ್ಗೆ ಗಮನವೇ ಇಲ್ಲ, ನಾ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ, ಅಂತಹವನಿಗೆ ಈ ಲೋಕದಲ್ಲೂ ಯಾವ ಸುಖವೂ ಇಲ್ಲ. ಕುತಃ ಅನ್ಯಃ ಕುರು ಸತ್ತಮ, ಹೇ ಕುರುಶ್ರೇಷ್ಠ, ಈ ಲೋಕದಲ್ಲೇ ನೀನು ಸರಿಯಾದ ರೀತಿಯಲ್ಲಿ ಇಲ್ಲಿ ಸಂದರೆ ಅಲ್ಲಿ ಸಲ್ಲಬಹುದು ಅಲ್ವಾ? ಇಲ್ಲಿಯೇ ಸಲ್ಲದಿರುವಾಗ ನೀನು ಅಲ್ಲಿಗೆ ಹೇಗೆ ಸಲ್ತೀಯ? ಕುತಃ ಅನ್ಯಃ. ಈ ಯಜ್ಞಶಿಷ್ಟ ಅಮೃತ ಭುಜ ಅಂತ ಹೇಳುವುದಕ್ಕೆ ಕರ್ಮಯೋಗದಲ್ಲಿ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಅದನ್ನು ಜ್ಞಾಪಿಸ್ಕೊಳ್ಳಿ. ಇಲ್ಲಿ ಅಮೃತ ಅನ್ನುವ ಪದವನ್ನು ಇಟ್ಟಿದ್ದಾನೆ ಕೃಷ್ಣ. ಅಲ್ಲಿ ಏನು ಹೇಳಿದ್ದಾನೆ? ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ. ಸರ್ವ ಕಿಲ್ಬಿಷೈಹಿ ಮುಚ್ಯಂತೆ ಅಂತ ಅಲ್ಲಿ ಹೇಳ್ದ. ಯಜ್ಞಶಿಷ್ಟ ಅಶಿನಃ ಅಲ್ಲಿ ಆಹಾರ ಅನ್ನುವ ಅರ್ಥದಲ್ಲೇ ಹೇಳಿದ್ದಾನೆ. ಇಲ್ಲಿ ಹಾಗಲ್ಲ, ಯಜ್ಞಶಿಷ್ಟ ಅಮೃತ ಅಂತ ಹೇಳಿದ್ದಾನೆ. ಆಹಾರವನ್ನು ಅಮೃತವನ್ನಾಗಿ ನಾವು ಮಾಡಬೇಕು. ಯಜ್ಞದ ಕೊನೆಯಲ್ಲಿ ಯಾವುದೇ ಯಜ್ಞ ಮಾಡಿದರೆ ಆ ಯಜ್ಞಕ್ಕೆ ಉಪಯೋಗಿಸುವಂತಹ ವಸ್ತುಗಳು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ನಾವು ಅರ್ಪಿಸಿದಾಗ ಅದು ಅಮೃತವಾಗ್ತದೆ. ಅದಿಲ್ಲದೆ ಕೇವಲ ಬಂದವರನ್ನೆಲ್ಲ ತೃಪ್ತಿಪಡಿಸಬೇಕು ಅನ್ನೋ ಒಂದೇ ದೃಷ್ಟಿ ಇಟ್ಟುಕೊಂಡು ಮಾಡಿ ರುಚಿ ರುಚಿಯಾದ್ದನ್ನು ಭಗವಂತನ ಮುಂದೆ ಇಟ್ಟರೂ ಕೂಡ ಅದು ಅಮೃತ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಂದು ಮಾತು ಹೀಗೆ ಹೇಳ್ತಾರೆ ನಮ್ಮಲ್ಲಿ ಹಿಂದಿನವರು, ವಿಘಸ ಅನ್ನುವ ಒಂದು ಪದ ಉಂಟು, ಅಮೃತ ಅನ್ನುವ ಇನ್ನೊಂದು ಪದ ಉಂಟು. ವಿಘಸಂತು ಭುಕ್ತಶೇಷಂ ಅಮೃತಂ ಅಮೃತಂ ದೇವ ಅರ್ಪಿತಂ ಅನ್ನುವ ಮಾತು. ವಿಘಸ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅತಿಥಿ ಅಭ್ಯಾಗತರು ಯಾರಾದರೂ ಮನೆಗೆ ಬಂದಿದ್ದರೆ ಅವರಿಗೆ ನಾವು ಏನನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಉಳಿದಿರುವಂತಹ ಯಾವ ವಸ್ತು ಇರ್ತದೋ ಅದನ್ನು ವಿಘಸ ಅಂತ ಹೇಳ್ತಾರೆ. ವಿಘಸ ಅನ್ನೋದು ಕೆಟ್ಟ ಶಬ್ದ ಅಲ್ಲ, ಅದೊಂದು ಜ್ಞಾಪಕ ಇಟ್ಕೊಳ್ಬೇಕು ನೀವು. ಅದು ಕೂಡ ಬಹಳ ವಿಶೇಷವಾದ ಶಬ್ದವೇ, ಆದರೆ ಅದಕ್ಕೆ ಪಾರಿಭಾಷಿಕ ಶಬ್ದ ವಿಘಸ ಅಂತ ಹೇಳಿ. ಸೊ ಅತಿಥಿ ಅಭ್ಯಾಗತರಿಗೆ ಕೊಟ್ಟು ಉಳಿದಿರುವಂತಹ ವಸ್ತು ಅವಶಿಷ್ಟ ವಿಘಸವಾದರೆ ಪರಮಾತ್ಮನಿಗೆ ಅರ್ಪಿಸಿ ಆದ ಮೇಲೆ ಉಳಿಯುವಂತಹ ಯಾವ ದ್ರವ್ಯ ವಸ್ತು ಆಹಾರ ಏನಿದೆಯೋ ಅವೆಲ್ಲವೂ ಕೂಡ ಅಮೃತ ಆಗ್ತದೆ. ಅಲ್ಲಿ ಹಿಂದೆ ಕರ್ಮಯೋಗದಲ್ಲಿ ಹೇಳುವಾಗ ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಯೇ ಪಚಂತಿ ಆತ್ಮಕಾರಣಾತು ಭುಂಜತೇತು ಅಘಂ ಪಾಪ ಅನ್ನುವ ಮಾತನ್ನು ಕೃಷ್ಣ ಹೇಳಿದ್ದಾನೆ. ಅಘಂ ಅಂದರೆ ಪಾಪ ಅಲ್ವಾ? ಭುಂಜತೇತು ಅಘಂ, ಅವರು ತಮ್ಮ ಪಾಪವನ್ನೇ ಅವರು ಊಟ ಮಾಡ್ತಾರೆ. ಯಾರು? ಯೇ ಪಚಂತಿ ಆತ್ಮ ಕಾರಣಾತು, ತಮಗೆ ಮಾತ್ರ ಯಾರು ಅಡಿಗೆ ಮಾಡಿಕೊಳ್ತಾರೋ ಅಂತಹವರು ಕೇವಲ ತಮ್ಮ ಪಾಪವನ್ನು ಮಾತ್ರವೇ ಉಣ್ತಾರೆ. ವೇದ ಸ್ಪಷ್ಟವಾಗಿ ಇದನ್ನು ನಮಗೆ ತಿಳಿಸುತ್ತೆ. ಮೋಘಮನ್ನಂ ವಿಂದತೆ ಅಪ್ರಚೇತಾಃ ಸತ್ಯಂ ಬ್ರವೀಮಿ ವದ ಇತ್ಸತಸ್ಯ ನಾರ್ಯಮಣಂ ಪುಷ್ಯತಿ ನೋ ಸಖಾಯಂ ಕೇವಲಾಘೋ ಭವತಿ ಕೇವಲಾದಿ. ಕೇವಲ ಅಘೋ ಭವತಿ ಕೇವಲ ಆದಿ. ಅಘ ಅಂತ ಹೇಳಿದ್ರೆ ಪಾಪಿ, ಪಾಪ.
ಆದಿ ಅಂತ ಹೇಳಿದ್ರೆ ಅಡಿಗೆ ಮಾಡಿರುವ ಏನು ತಯಾರಾಗಿರುವ ಅಡಿಗೆ. ಮೋಹ ಮನ್ನಂ ವಿಂದತೆ ಅಪ್ರಚೇತಾ, ಅವಿವೇಕಿಗಳಿಗೆ ಸಂಪತ್ತು ಬಂದರೆ ಅವರು ಅದರಿಂದ ಯಾವ ಪುರುಷಾರ್ಥವನ್ನೂ ಪಡೆಯುವುದಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೇನೆ, ಇದನ್ನು ಕೇಳಿಸಿಕೊಳ್ಳಿ ಎಂಬುದಾಗಿ ಋಷಿ ಉದ್ಗಾರ ಮಾಡ್ತಾ ಇದ್ದಾನೆ. ಸತ್ಯಂ ಬ್ರವೀಮಿ ವಧ ಇತ್ ಸತಸ್ಯ. ಅಂತಹವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಾರ್ಯಮಣಂ ಪುಷ್ಯತಿ ನೋ ಸಖಾಯಂ. ಅರ್ಯಮಣ ಅಂತ ಹೇಳಿದ್ರೆ ಭಗವಂತ. ಅವರು ಭಗವಂತನನ್ನೂ ಸುಪ್ರೀತಿಗೊಳಿಸುವುದಿಲ್ಲ. ನೋ ಸಖಾಯಂ, ಸಹಮಾನವರನ್ನೂ ಸುಪ್ರೀತಿಗೊಳಿಸುವುದಿಲ್ಲ. ಅಂತಹವರಿಗೆ ಸಂಪತ್ತು ಬಂದರೆ, ಆಹಾರ ಬಂದರೆ, ಅವರು ಏನೆಲ್ಲ ಇಟ್ಟುಕೊಂಡಿದ್ದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥವಾದದ್ದು. ಕೇವಲ ಆಘೋ ಭವತಿ ಕೇವಲಾದಿ. ಅವನು ತನಗೋಸ್ಕರವಾಗಿಯೇ ಸಂಪಾದನೆ ಮಾಡುವವನು, ತನಗೋಸ್ಕರವಾಗಿಯೇ ಬೇಯಿಸಿಕೊಳ್ಳುವವನು, ಕೇವಲ ತನ್ನ ಪಾಪವನ್ನೇ ಊಟ ಮಾಡುತ್ತಾನೆ. ಆ ಶ್ಲೋಕದಲ್ಲಿ ಪಾಪ ಹೋಗಬೇಕಾದ್ರೆ ಯಜ್ಞದ ಕೊನೆಯಲ್ಲಿ ಉಳಿದಿರುವಂತಹ ವಸ್ತುಗಳನ್ನು ಊಟ ಮಾಡಬೇಕು ಅಥವಾ ಸೇವಿಸಬೇಕು ಅನ್ನುವಂತಹ ಮಾತನ್ನು ಅಗ್ನಿಯ ಮುಂದೆ ಕುಳಿತುಕೊಂಡು ಯಜ್ಞ ಮಾಡುವಾಗ ಅಥವಾ ಪೂಜಾದಿಗಳನ್ನು, ಪೂಜೆಯೂ ಕೂಡ ಯಜ್ಞವೇ, ಯಜ ಪೂಜಾಯಾಮ್ ದಾನ ಸಂಗತಿ ಕರಣೇಶು ಅಂತ ಹೇಳಿ ಪೂಜೆಯನ್ನು ವರ್ಣಿಸ್ತಾರೆ. ಆದ್ದರಿಂದ ಅಲ್ಲಿ ಇಟ್ಟಿರುವಂತಹ ವಸ್ತುಗಳು, ದ್ರವ್ಯಗಳೆಲ್ಲ ನಮ್ಮ ಪಾಪವನ್ನು ನಾಶ ಮಾಡ್ತದೆ. ಪಾಪವನ್ನು ನಾಶ ಮಾಡಿದ್ರೆ ಸಾಕಾಗಲ್ಲ ನಮಗೆ, ನಾವು ಬ್ರಹ್ಮವನ್ನು ಸೇರಬೇಕು. ಅಮೃತ ಇಲ್ಲಿ ಇದು ಈ ಯಜ್ಞದ ಎಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಯಜ್ಞಶಿಷ್ಟ ಅಮೃತ ಭುಜ. ಶಂಕರಾಚಾರ್ಯರು ಇದಕ್ಕೆ ಸ್ಪಷ್ಟವಾಗಿ ನೋಡಿ ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ಯಜ್ಞಾನಾಂ ಶಿಷ್ಟಂ ಯಜ್ಞಶಿಷ್ಟಂ. ಯಜ್ಞಗಳ ಕೊನೆಯಲ್ಲಿ ಏನು ಉಳಿತದೋ ಅದು ಯಜ್ಞಶಿಷ್ಟ. ಯಜ್ಞಶಿಷ್ಟಂಚ ಅಮೃತಂಚ ಯಜ್ಞಶಿಷ್ಟ ಅಮೃತಂ. ಯಜ್ಞಶಿಷ್ಟವಾದದ್ದು ಅಮೃತ ಎಂಬುದಾಗಿ ಕರೆಸಿಕೊಂಡು ಅದು ಯಜ್ಞಶಿಷ್ಟಾಮೃತ ಆಗ್ತದೆ. ತತ್ ಭುಂಜತ ಇತಿ ಯಜ್ಞಶಿಷ್ಟ ಅಮೃತ ಭುಜ. ಅದನ್ನು ಯಾರು ಸೇವಿಸುತ್ತಾರೋ ಅವರು ಯಜ್ಞಶಿಷ್ಟ ಅಮೃತ ಭುಕ್ ಆಗ್ತಾರೆ. ಯಥೋಕ್ತಾನ್ ಯಜ್ಞಾನ್ ಕೃತ್ವಾ, ಮೇಲೆ ಹೇಳಿದಂತಹ ಯಥೋಕ್ತಾನ್ ಎಲ್ಲ ರೀತಿಯ ಯಜ್ಞಗಳು. ಇಲ್ಲಿ ಕೇವಲ ನಾವು ಅಗ್ನಿಗೆ ಹಾಕುವಂತಹ ಆ ಒಂದು ಯಜ್ಞದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಪ್ರಾಚೀನ ವೇದ ಸಾಹಿತ್ಯದಲ್ಲಿ ಕರ್ಮಕಾಂಡದಲ್ಲಿ ಬಹಳ ಹಗುರವಾಗಿ ಒಬ್ಬರು ದೊಡ್ಡವರೇ ಒಂದು ಮಾತನ್ನು ಹೇಳಿದ್ದನ್ನು ನಾನು ಓದಿದ್ದೀನಿ ಒಂದು ಕಡೆ. ಅವರಿಗೆ ಏನು ದುರಾಗ್ರಹ ಇತ್ತು ನಂಗೆ ಗೊತ್ತಿಲ್ಲ. ಪ್ರಾಚೀನ ಸಾಹಿತ್ಯದಲ್ಲಿ ಯಜ್ಞ ಅಂತ ಹೇಳಿದ್ರೆ ಬೆಂಕಿಯನ್ನು ಒಟ್ಟುವುದು ಅಂತ ಹೇಳಿದ್ರೆ ಬೆಂಕಿಯನ್ನು ಉರಿಸಿಕೊಂಡು ಅದರಲ್ಲಿ ಸಾಮಾನನ್ನು ಎಸೆಯುವುದು ಅನ್ನುವ ಪದವನ್ನು ಹೇಳಿದ್ದಾರೆ. ಅದು ಯಜ್ಞ ಆಗುವುದಿಲ್ಲ. ಹಾಗೆ ಮಾಡಿದರೆ ಯಜ್ಞ ಆಗುವುದಿಲ್ಲ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಆ ದ್ರವ್ಯಮಯವಾದ ಯಜ್ಞವೂ ಕೂಡ ಅದಕ್ಕೆ ಇರುವಂತಹ ವಿಧಿ ನಿಯಮಗಳೊಂದಿಗೇ ಮಾಡಬೇಕು. ಹೇಗೆ ಆ ಯಜ್ಞವನ್ನು, ಒಂದು ಯಜ್ಞ ಆಗಬೇಕಾದರೆ ಅಗ್ನಿಯನ್ನು ನಾವು ಸ್ಥಾಪನೆ ಮಾಡಿಕೊಂಡು ಆ ಅಗ್ನಿಮುಖ ಸಂಸ್ಕಾರ ಅಂತಲೇ ಒಂದು ಉಂಟು. ಆ ಅಗ್ನಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಸಂಸ್ಕಾರ ಕಾರ್ಯ ಇದೆ. ಆ ಸಂಸ್ಕಾರ ಕಾರ್ಯ ಬರದೇ ಇರೋರು ಆ ಅಗ್ನಿಯನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅಧಿಕಾರವನ್ನೇ ಇಟ್ಟುಕೊಂಡಿರೋಲ್ಲ. ಆದ್ದರಿಂದ ಆ ಅಗ್ನಿಯನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿ ಆ ಗಾರ್ಹಪತ್ಯಾಗ್ನಿ ಮತ್ತು ಜಾತವೇದಾಗ್ನಿ ಇವುಗಳೆಲ್ಲ ಅಲ್ಲಿ ಬಂದು ನಿಲ್ಲಿಸೋಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ಅದು ಬೆಂಕಿನೇ. ಬೆಂಕಿಯನ್ನು ಉರಿಸಿಬಿಟ್ಟು ಅದರಲ್ಲಿ ದ್ರವ್ಯಗಳನ್ನು, ಸಾಮಾನುಗಳನ್ನು ಎಸೆಯುವುದಾಗ್ತದೆ. ಆದರೆ ಹಾಗಲ್ಲ, ಅಗ್ನಿಯ ಸಂಸ್ಕಾರ ಆಗಬೇಕು. ಆ ಸಂಸ್ಕಾರ ಮಾಡಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಹೋಮಹವನ್ನು ಮಾಡುವಾಗ ನೀವು ನೋಡಿರ್ತೀರಿ ಎಲ್ಲ ಕಡೆನೂ ಶ್ರದ್ಧೆ ಮತ್ತು ವಿಧಿ ಬಹಳ ಮುಖ್ಯ. ಹೇಗೆ ಮಾಡ್ತಾರೆ? ತೆಗೆದು ಹೀಗೆ ಹಾಕ್ತಾ ಇರ್ತಾರೆ, ಎಷ್ಟೋ ಕಡೆ ನೋಡಿರ್ತೀರಿ. ಆದರೆ ಪ್ರತಿಯೊಂದು ಕೂಡ ನಿಯಮಬದ್ಧವಾಗಿ ಆಗಬೇಕು. ಈಗ ನಾವು ಒಂದು ದ್ರವ್ಯ, ಒಂದು ಮೃತ್ಯುಂಜಯ ಹೋಮ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಭತ್ತ, ಎಳ್ಳು, ತುಪ್ಪ ಇವುಗಳನ್ನು ಮಿಶ್ರಣ ಮಾಡಿ ಅವುಗಳೊಂದು ದ್ರವ್ಯ ಮಾಡ್ತೀವಿ. ಆ ದ್ರವ್ಯವನ್ನು ಹಾಕುವಾಗ ಹೇಗೆ ಹಾಕಬೇಕು? ಮೃಗೀ ಮುದ್ರೇಣ ಹೋಮಂ ಕೃತ್ವ ಅನ್ನುವ ಶಾಸ್ತ್ರದ ಮಾತು. ಮೃಗೀ ಮುದ್ರೆ ನೋಡಿ, ಈ ಮುದ್ರೆ ಇದು ಮೃಗೀ ಮುದ್ರೆ. ಜಿಂಕೆಯ ಮುಖದಂತೆ ಕಾಣೋದಿಲ್ಲವೇ ಇದು?
ಸೊ ನಾವು ಆ ದ್ರವ್ಯವನ್ನು ಅಗ್ನಿಯ ಮುಂದೆ ಇಟ್ಟುಕೊಂಡು ನಾವು ಸಂಕಲ್ಪ ಸಹಿತವಾಗಿ ಕೂತ್ಕೊಂಡಾಗ ಇಷ್ಟು ತಗೊಳ್ಬೇಕು. ಹೀಗೆ ತಗೊಂಡು ಅದನ್ನು ಮಂತ್ರ ಆದಮೇಲೆ ನಮ್ಮ ಎಡಗೈಯನ್ನು ಬಲಗೈಗೆ ಮುಟ್ಟಿಸಿಕೊಂಡು, ನಮ್ಮ ಹೃದಯದ ಮೂಲಕವಾಗಿ ಬಲಗೈಗೆ ಮುಟ್ಟಿಸಿಕೊಂಡು ಹೀಗೆ ಹಾಕಬೇಕು. ಹೀಗೆ ಹಾಕುವುದಲ್ಲ. ಆ ರೀತಿಯಲ್ಲಿ ನಮಗೆ ಶಾಸ್ತ್ರವನ್ನು ಬಿಟ್ಟು ನಾವು ಮಾಡಿದ್ರೆ ಅದು ಬೆಂಕಿಯನ್ನು ಉರಿಸಿಕೊಂಡು ಸಾಮಾನನ್ನು ಅದರಲ್ಲಿ ಎಸೆಯೋದಾಗ್ತದೆ. ಆದರೆ ಹಾಗಲ್ಲ. ಇದು ಯಥೋಕ್ತಾನ್ ಯಜ್ಞಾನ್ ಕೃತ್ವಾ ತಚ್ಛಿಷ್ಟೇನ ಕಾಲೇನ ಯಥಾ ವಿಧಿ ಚೋದಿತಂ ಅನ್ನಂ ಅಮೃತಾಖ್ಯಂ ಭುಜ್ಯತೆ ಏತೇ ಯಜ್ಞಶಿಷ್ಟಾಮೃತಭುಜ. ಯಥೋಕ್ತವಾದ ಹಿಂದೆ ಹೇಳಿದಂತಹ ಎಲ್ಲ ಯಜ್ಞಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ, ಹಾಗೆ ಮಾಡಿದ ಮೇಲೆ ನಮ್ಮಲ್ಲಿ ಏನು ಉಳಿತದೋ ಭಗವಂತನಿಗೆ ಅರ್ಪಣೆ ಮಾಡಿ ಆದ ಮೇಲೆ ಆ ಉಳಿದದ್ದನ್ನು ನಾವು ಭಗವತ್ ಪ್ರಸಾದ ಎಂಬ ದೃಷ್ಟಿಯಿಂದ ನಾವು ಸೇವನೆ ಮಾಡಿದ್ರೆ ಅದು ಯಜ್ಞ ಶಿಷ್ಟ ಅಮೃತ ಭುಕ್ ಆಗ್ತದೆ. ಉದಾಹರಣೆಗೆ ಜ್ಞಾನಯಜ್ಞ. ಈಗ ಜ್ಞಾನಯಜ್ಞದಲ್ಲಿ ಎಲ್ಲ ಸೇರಿಕೊಂಡು ಜ್ಞಾನಯಜ್ಞ ಮಾಡ್ತೀವಿ. ಎಷ್ಟೋ ವಿಚಾರಗಳನ್ನು ನಾವು ಇಲ್ಲಿ ಚಿಂತನೆ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಜಿಜ್ಞಾಸೆ ಮಾಡ್ತೀವಿ. ಎಷ್ಟೋ ವಿಚಾರಗಳು, ಹೊಸ ಹೊಸ ವಿಚಾರಗಳು ನಮ್ಮ ಚಿತ್ತಕೋಶಕ್ಕೆ ಬಂದು ತುಂಬುತ್ತದೆ. ಸೊ ಇದು ಮುಗೀತು, ಈ 1 ಅವರೋ 2 ಅವರೋ ಮುಗೀತು ಅಂತ ಇಟ್ಕೊಳ್ಳೋಣ. ಆಮೇಲೆ ನೀವು ಅದನ್ನು ಅಲ್ಲಿ ಶೇಖರಣೆ ಮಾಡಿಕೊಂಡಿರಬೇಕು. ಮನೆಗೆ ಹೋದ ಮೇಲೆ ಅದನ್ನೆಲ್ಲ ಪುನಃ ಚಿತ್ತದ ಅನುಭವ, ಭಾವ, ಸಂಭಾವನೆಗಳೆಲ್ಲ ಬತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡುಲ ದೊರೆಗು ಮಧು ವಿವೇಚಿತ ತತ್ವ ನಿತ್ಯ ಭೋಜನವದು ನಮಗೆ. ಅದು ಅಮೃತ ಭೋಜನವಾಗ್ತದೆ. ಬರೀ ಜ್ಞಾನಯಜ್ಞ, ಸ್ವಾಧ್ಯಾಯ ಯಜ್ಞ ಮಾತ್ರವಲ್ಲ, ತಪೋಯಜ್ಞವೂ ಅಷ್ಟೇನೆಯ, ಯೋಗ ಯಜ್ಞವೂ ಅಷ್ಟೇನೆಯ. ನಾವು ಸ್ವಾಧ್ಯಾಯ ಮಾಡುವುದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರವಚನ ಮಾಡಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಲ್ವಾ. ಯಜ್ಞದಲ್ಲಿ ನಮಗೆ ಸಾಮಾನ್ಯವಾಗಿ ಯಜ್ಞ ಅಂದ ಕೂಡಲೇ ಅನ್ನ ಅನ್ನುವಂತಹ ಒಂದು ಭಾವನೆ ಬರ್ತದೆ ಮನಸ್ಸಿಗೆ. ಅದೂ ಒಂದು ಹೌದು. ತೈತ್ರಿಯ ಉಪನಿಷತ್ತಿನಲ್ಲಿ ಯಜ್ಞಕ್ರಿಯೆಯನ್ನು ಬ್ರಹ್ಮನನ್ನು ಕುರಿತು ಹೇಳುವಾಗ ಭೃಗುವಲ್ಲಿ ಅಂತ ಹೇಳಿ 3 ವಲ್ಲಿಗಳಲ್ಲಿ ಕೊನೆಯ ವಲ್ಲಿ, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಭೃಗುವಾರುಣಿ ಎನ್ನುವಂತಹ ಒಬ್ಬ ಶಿಷ್ಯ, ಅವನ ಹೆಸರದು. ಅವನು ತನ್ನ ತಂದೆ ಹಾಗೂ ಗುರುವೂ ಆಗಿದ್ದಂತಹ ವರುಣನನ್ನು ಹೋಗಿ ಕೇಳ್ತಾನೆ. ಅಧೀಹಿ ಭಗವೋ ಬ್ರಹ್ಮೇತಿ ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ. ಭೃಗುವಾರುಣಿ ಎನ್ನುವವನು ವರುಣಂ ಪಿತರಂ ಉಪಸಸಾರ, ತಂದೆಯಾದ ಗುರುವಾದ ವರುಣನನ್ನು ಹೋಗಿ ಸಮೀಪಿಸಿಬಿಟ್ಟು ಕೇಳ್ತಾನೆ. ಅಧೀಹಿ ಭಗವೋ ಬ್ರಹ್ಮೇತಿ ತಗುಂಹೋವಾಚ. ಅಧೀಹಿ ಭಗವೋ, ನನಗೆ, ಹೇ ಭಗವನ್ ತಂದೆ, ನನಗೆ ಬ್ರಹ್ಮನ ವಿಚಾರವಾಗಿ ಹೇಳಬೇಕು ನೀವು ಅಂತ ಕೇಳಿದಾಗ ಅವರು ಹೇಳ್ತಾರಂತೆ. ತಗುಂಹೋವಾಚ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಕ್. ಅದನ್ನೇನು ಮಾಡಬೇಕು? ಬ್ರಹ್ಮ ವಿಜಿಜ್ಞಾಸಸ್ವ. ಇದನ್ನು ತಿಳ್ಕೊಂಡು ನೀನು ಮೊದಲು. ಇದು ಒಂದೊಂದರಲ್ಲೂ ಆ ಬ್ರಹ್ಮ ಇದ್ದಾನೆ. ಸತಪಸ್ತಪ್ತ್ವಾ ಸತಪೋತಪ್ಯತ ಸತಪಸ್ತಪ್ತ್ವಾ. ಭೃಗುವಾರುಣಿ ತಪಸ್ಸು ಮಾಡ್ತಾನಂತೆ. ಆ ತಪಸ್ಸಿನ ಕೊನೆಯಲ್ಲಿ ಅವನಿಗೆ ಗೊತ್ತಾಗ್ತದೆ ಏನು? ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಬಹಳ ಸೈಂಟಿಫಿಕ್ ಆಗಿ ಅಲ್ಲಿ ವರ್ಣಿಸ್ತಾರೆ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತಜ್ಞಾತ್ವಾ ಪುನರೇವ ವರುಣಂ ಪಿತರಮುಪಸಸಾರ. ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂಡೆ ನಾನು. ಮುಂದೇನು ಮಾಡಬೇಕು? ಮತ್ತೆ ತಂದೆಯಿಂದ ಹೋಗಿ ಕೇಳ್ತಾನೆ. ಆವಾಗ ಅನ್ನಂ ಪ್ರಾಣೋ ಬ್ರಹ್ಮೇ ದಿವ್ಯಜಾನಾತ್ ಪುನರೇವ ವರುಣಂ ಪಿತರಮುಪಸಸಾರ. ಮನಸ್ಸಿನ ಬಗ್ಗೆ ಯೋಚನೆ ಮಾಡು. ಮನೋ ಬ್ರಹ್ಮೇ ದಿವ್ಯಜಾನಾತ್ ಆಯಿತು, ಅದನ್ನು ತಿಳ್ಕೊಂಡ. ಮತ್ತೆ ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್
ಹೀಗೆ ಕೊನೆಯಲ್ಲಿ ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಮನಸ್ಸು, ಅನ್ನ, ಪ್ರಾಣ, ಮನಸ್ಸು ಒಂದು ಹಂತದಲ್ಲಿ ನಾವೆಲ್ಲರೂ ಕೂಡ ಆ ಯಜ್ಞ ಅಥವಾ ಆ ಕೋಶಗಳಲ್ಲಿ ವಿಹಾರ ಮಾಡ್ತಾ ಇರ್ತೀವಿ. ವಿಜ್ಞಾನ ಕೋಶಕ್ಕೆ ಹೋಗುವವರು ನಮ್ಮಲ್ಲಿ ಕೆಲವರು, ಅಥವಾ ನೀವೆಲ್ಲರೂ ಹೋಗಿರ್ಬೋದು, ಅದು ಬೇರೆ ವಿಚಾರ. ವಿಜ್ಞಾನ ಕೋಶಕ್ಕೆ ಹೋಗುವವರು ಕೆಲವರು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಆದರೆ ಅದಕ್ಕಿಂತ ಮುಂದೆ ಹೋಗುವವರು ಬಹಳ ಕಮ್ಮಿ. ಇದು ಸಾಮಾನ್ಯವಾಗಿ ಅದಕ್ಕಿಂತ ಮುಂದೆ ಹೋದಾಗ ಅದ್ವಯನೂ ಅನಂತನೂ ಶುದ್ಧ ಪ್ರಜ್ಞಾ ಸ್ವರೂಪಿಯೂ ಆಗಿರುವಂತಹ ಆ ಬ್ರಹ್ಮ ಸಾಕ್ಷಾತ್ಕಾರದ ಆನಂದ ಭಾವದಲ್ಲಿ ನಾವು ಮುಳುಗಿ ಹೋಗ್ತೀವಿ. ಅದನ್ನೇ ಮುಕ್ತಾತ್ಮನ ಉದ್ಗೀತ ಅಂತ ಹೇಳಿ ತೈತ್ರೀಯೋಪನಿಷತ್ತಿನ ಭೃಗುವಲ್ಲಿಯ ಕೊನೆಯ ಮಂತ್ರಗಳು ಹೇಳ್ತದೆ. ಏತತ್ ಸಾಮಗಾಯನ್ನಾಸ್ತೆ ಊಹ. ಕೇಳಿದ್ದೀರಲ್ಲ, ಎಷ್ಟೋ ಕಡೆ ಕೇಳಿದ್ದೀರಿ. ಅದನ್ನು ಹೇಳುವಾಗ ನಮಗೆ ಈ ಎಲ್ಲ ಭಾವನೆಗಳು ಇರಬೇಕು. ಹೀಗೆ ಯಜ್ಞಶಿಷ್ಟ ಅಮೃತ ಭುಜ ಅಂತ ಹೇಳಿದ್ರೆ ಒಂದೊಂದೂ ಕೂಡ ಯಜ್ಞವೇ. ಅನ್ನ ಊಟ ಮಾಡುವುದು ಒಂದು ಯಜ್ಞ. ಅದು ಅನ್ನಂ ಬ್ರಹ್ಮೋಪಾಸನೆ ಅಂತಲೇ ಹೇಳ್ತಾರೆ. ಆ ಅನ್ನಂ ಬ್ರಹ್ಮೋಪಾಸನೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡಬೇಕು? ಅನ್ನವನ್ನು ಕೇವಲ ಹೊಟ್ಟೆಗೆ ತುಂಬುವುದಲ್ಲ, ನಮ್ಮ ಜಠರದಲ್ಲಿ ಇರುವಂತಹ ವೈಶ್ವಾನರಾಗ್ನಿ ಎಂಬ ಬ್ರಹ್ಮನಿಗೆ ನಾವು ಅನ್ನವನ್ನು ಸಮರ್ಪಿಸಬೇಕು. ಹಾಗಾಗಿ ಊಟ ಮಾಡುವಾಗ ಆಹಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ಹೇಳೋದಕ್ಕೂ ನಮ್ಮ ಹಿಂದಿನ ಋಷಿ ಪರಂಪರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿಟ್ಟಿದ್ದಾರೆ. ನಾವು ಕಾಲಲ್ಲಾಡಿಸ್ತಾ ಕೂತ್ಕೊಂಡ್ಬಿಟ್ಟು ಸ್ಪೂನಲ್ಲಿ ತಿನ್ನಬಾರ್ದು, ಇದೆಲ್ಲ ಇದೆ, ಅದು ಬೇರೆ ವಿಚಾರ. ಆದರೆ ಅನ್ನಂ ಬ್ರಹ್ಮೋಪಾಸನೆ ಅಂತ ಹೇಳಿದಾಗ ಆ ವೈಶ್ವಾನರಾಗ್ನಿ, ಇದನ್ನು ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಪ್ರಾಣ ಅಪಾನ ಸಮಾನ ರೀತಿಯಲ್ಲಿ ನಾನು ಅಲ್ಲಿ ಸೇರುವಂತೆ ಮಾಡಿ, ಪ್ರಾಣ ಹೋಗಿ ಅಪಾನದಲ್ಲಿ ಇರುವ ಅಗ್ನಿಯನ್ನು ಮುಟ್ಟಬೇಕು. ಸೊ ಆ ಅಗ್ನಿ ಜ್ವಲನವಾಗಿ ನಾಭಿಮೂಲದಿಂದ ಎದ್ದು ಜಠರಕ್ಕೆ ಬರಬೇಕು. ಆ ಜಠರಕ್ಕೆ ಬಂದಾಗ ನಾವು ತಿಂದಂತಹ ಆಹಾರ ಜಠರದಲ್ಲಿ ಪಚನವಾಗ್ತದೆ. ಹಾಗೆ ಪಚನವಾಗದೆ ಹೋದರೆ ಅದು ಅಜೀರ್ಣಕ್ಕೆ ಕಾರಣವಾಗ್ತದೆ ಅಲ್ವಾ? ಆ ರೀತಿಯಲ್ಲಿ ಆ ಅನ್ನಂ ಬ್ರಹ್ಮೋಪಾಸನೆ ಆಗಬೇಕು. ವೈಶ್ವಾನರಾಗ್ನಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಕೂಡ ಒಂದು ತಪಸ್ಸು ಅನ್ನುವಂತಹ ಮಾತನ್ನು ಗೀತೆಯೂ ಹೇಳುತ್ತೆ. ಅದು ಪುರುಷೋತ್ತಮ ಯೋಗ ಬಂದಾಗ ಅದರ ವಿಚಾರ ಬರ್ತದೆ. ಅಲ್ಲಿ ಪಚಾಮಿ ಅನ್ನಂ ಚತುರ್ವಿಧಂ ಅಂತ ಹೇಳುವಾಗ 4 ವಿಧವಾಗಿ ನಾನು ಅನ್ನವನ್ನು ಪಚನ ಮಾಡ್ತೇನೆ ನಿನ್ನ ಹೊಟ್ಟೆಗೆ ಬಿದ್ದಿದ್ದನ್ನು ಅಂತ ಹೇಳಿ ಅರ್ಜುನನನ್ನು ಉದ್ದೇಶ ಮಾಡಿ ಕೃಷ್ಣ ಹೇಳುವ ಮಾತು. ವಾಸ್ತವವಾಗಿ ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ, 2ನೇ ಅಧ್ಯಾಯದ ಕೊನೆಯಲ್ಲಿ ಆ ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿ 3ನೇ ಅಧ್ಯಾಯ ಶುರುವಾಡಿದ ಮೇಲೆ ಅರ್ಜುನ ಇಲ್ಲವೇ ಇಲ್ಲ. ಇಲ್ಲಿ ನಮಗೆ ಅರ್ಜುನ ಬೇಕಾಗೇ ಇಲ್ಲ. ಇಲ್ಲಿರುವುದೆಲ್ಲ ನಾವೇನೇ ಅರ್ಜುನನ ಸ್ಥಾನದಲ್ಲಿ. ರಣರಂಗದಲ್ಲಿ ನಿಂತುಕೊಂಡಂತಹ ಅರ್ಜುನನಿಗೆ ಈ ಯಜ್ಞಗಳೆಲ್ಲ ಬೇಕೇ? ಪ್ರಾಣಾಯಾಮ ಮಾಡೋದು ಬೇಕೇ? ತಪಸ್ಸು ಮಾಡೋದು ಬೇಕೇ? ಸ್ವಾಧ್ಯಾಯ ಪ್ರವಚನ ಯಜ್ಞ ಬೇಕೇ? ಅದೆಲ್ಲ ನಮಗೆ ಬೇಕು. ಆದ್ದರಿಂದ ಗೀತೆ ಅವತ್ತಿಗಿಂತ ಇವತ್ತು ನಮಗೆ ಪ್ರಸ್ತುತ ಜಾಸ್ತಿ ಅಂತ ಹೇಳ್ಬಿಟ್ಟು ಮಾತುಂಟು. ಆದ್ದರಿಂದ ನಾವು ಆ 4 ರೀತಿಯ ಅನ್ನವನ್ನು ಪಚನ ಮಾಡುವ ವೈಶ್ವಾನರಾಗ್ನಿ ಯಾವ ರೀತಿಯಲ್ಲಿ ಪಚನ ಮಾಡ್ತಾನೆ? ಅದು ಯಾವುದು 4 ಆಹಾರಗಳು? ಭಕ್ಷ್ಯಂ ಭೋಜ್ಯಂಚ ಚೋಷ್ಯಂಚ ಲೇಹ್ಯಂ ಪಾನೀಯಮೇವ ಚ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಇದರ ಜೊತೆಯಲ್ಲಿ ಪಾನೀಯ, ಸಂಪೂರ್ಣ ದ್ರವ. ಭಕ್ಷ್ಯ ಅಂತ ಹೇಳಿದ್ರೆ ಏನು? ಸಾಮಾನ್ಯವಾಗಿ ನಾವು ಭಕ್ಷ್ಯ ಅಂದರೆ ನಾವು ತಿಂತೀವಲ್ಲ, ಅದೇನೇ ಭಕ್ಷ್ಯವೇ. ಲಾಡು, ಚಿರೋಟಿ, ಮೈಸೂರು ಪಾಕು ಇತ್ಯಾದಿಗಳೇ. ಅಂದರೆ ಹಲ್ಲಿನಿಂದ ಕಡಿದು ಅದನ್ನು ಅಗಿದು ನಾವು ಊಟ ಮಾಡಬೇಕಾಗ್ತದೆ. ಸೊ ಅದನ್ನು ಭಕ್ಷ್ಯ ಅಂತ ಹೇಳ್ತಾರೆ. 2ನೇದು ಭೋಜ್ಯ. ಅನ್ನವನ್ನು ದ್ರವಯುಕ್ತವಾದಂತಹ ಸಾಂಬಾರುಗಳಲ್ಲಿ ಅದನ್ನು ಸೇರಿಸಿಕೊಂಡು ನಾವು ಊಟ ಮಾಡುವಾಗ ಭಕ್ಷ್ಯ ತಿನ್ನುವಷ್ಟು ಹಲ್ಲಿನ ಪ್ರಯೋಜನ ಬೇಕಾಗುವುದಿಲ್ಲ. ಹಲ್ಲಿ ಇಲ್ಲದೇ ಇರೋರು ಕೂಡ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಬಿಡಪ್ಪ, ಹಲ್ಲಿಲ್ಲ ನನಗೆ ಅಂತ ಕೇಳ್ಕೊಂಡು ಮಾಡಿಸ್ಕೊಳ್ತಾರೆ. ಅದು ಭೋಜ್ಯ. ಚೋಷ್ಯ ಅಂತ ಹೇಳಿದ್ರೆ ಏನು?
ಚೋಷ್ಯ ಅಂತ ಹೇಳಿದ್ರೆ ಅಂಟಿನ ರೀತಿಯಲ್ಲಿ ಇರುವಂತಹ ನೆಕ್ಕುವ ಪದಾರ್ಥ. ಈಗ ಜೇನುತುಪ್ಪದಂತೆ ಇರ್ತದೆ. ಗೊಜ್ಜು ಅನಾನಸ್ ಗೊಜ್ಜು ಮಾಡಿದ್ರೆ ನಾವೇನು ಮಾಡ್ತೀವಿ, ಒಂದೇ ಸರಿ ಹೀಗೆ ತಗೊಂಡು ಬಾಯಿ ಹಾಕೋದಿಲ್ಲ, ಸುಮ್ಮನೆ ಹೀಗೆ ಮುಟ್ಬಿಟ್ಟು ಒಂದು ಬೆರಳಲ್ಲಿ ನಾಲಿಗೆ ಮೇಲೆ ಇಟ್ಕೊಂಡು ನೋಡ್ತೀವಿ ಅಲ್ವಾ, ಅದು ಚೋಷ್ಯ. ಲೇಹ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಯಾವುದು ಕುಂಬಳಕಾಯಿದು ಹಲ್ವಾ ಗಿಲ್ವಾ ಈ ತರಹ ಎಲ್ಲ ಮಾಡ್ತಾರೆ ನೋಡಿ, ಆ ಥರದ್ದಕ್ಕೆಲ್ಲ ಲೇಹ್ಯ ಅಂತ ಹೇಳ್ತಾರೆ. ಆದ್ದರಿಂದ ಈ 4 ರೀತಿಯ ಆಹಾರವನ್ನು ನಾನು ಪಚನ ಮಾಡ್ತೇನೆ, ಪಚನ ಮಾಡಿ ಅದರಿಂದ ಶುಕ್ರವನ್ನು ನಿನಗೆ ಉತ್ಪತ್ತಿ ಮಾಡಿಕೊಡ್ತೇನೆ ಅನ್ನೋ. ಶುಕ್ರ ಅಂತ ಹೇಳಿದರೆ ರೇತಸ್ಸು, ಊರ್ಜೆ, ಶಕ್ತಿ, ಬಲ, ಅದನ್ನು ನಾನು ಉತ್ಪತ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಮುಂದೆ. ಅದು ಕೃಷ್ಣನೇ ಹೇಳ್ತಾನೆ ಆ ಮಾತನ್ನು. ಆ ರೀತಿಯಲ್ಲಿ ನಾವು ಅನ್ನ ಯಜ್ಞವನ್ನು ಕೂಡ ಆ ರೀತಿಯಲ್ಲಿ ಮಾಡಬೇಕು. ಅನ್ನ ಯಜ್ಞ ಮಾಡುವಾಗ ಅದಕ್ಕೇ ನಾವು ಸಾಮಾನ್ಯವಾಗಿ ಊಟ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಇದ್ದೇ ಇದೆ. ಹಾಗೆ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಎಡೆಯಲ್ಲಿ ಕೆಲವರು ಊಟ ಮಾಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾರೆಯೇ ಹೊರತು ಅದಕ್ಕಿಂತ ಬೇರೆ ಯಾವ ರೀತಿಯ ವಿಚಾರವೂ ಇಲ್ಲ ಅಲ್ಲಿ. ಅದು ಆ ನಿಯಮ ಪಾಲಿಸಲಿಕ್ಕೆ ಎಲ್ಲಿ ಸಾಧ್ಯ ಆಗುವುದಿಲ್ವೋ ಅಲ್ಲಿ ಇಲ್ಲ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನೇನಾಗುತ್ತೆ, ಇವತ್ತಿನ ಸಂದರ್ಭದಲ್ಲಿ ನೇಹಾ ಬೋರಾ ಅಂಥವರು ಬ್ರಾಹ್ಮಣವಾದ ಅಂತ ಹೇಳಲಿಕ್ಕೆ ಕಾರಣವಾಗಿದೆ. ನೇಹಾ ಬೋರಾ ಯಾರು ಅಂತ ಗೊತ್ತಾ? ನೇಹಾ ಬೋರಾ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ಲಲ್ಲ ಜಂತರ್ ಮಂತರ್ನಲ್ಲಿ. ಕಮ್ಯುನಿಸ್ಟು ಅವಳು ಹೇಳ್ತಾಳೆ, 10 ವರ್ಷದಿಂದ ನಾನು ನನ್ನ ತಂದೆಯ ಜೊತೆಯಲ್ಲಿ ಮಾತನಾಡಿಲ್ಲ. ಕಾರಣ ಏನು ಅಂದರೆ, ನಾನು CPM ಕಮ್ಯುನಿಸ್ಟ್ ಪಾರ್ಟಿಯ ವಿಚಾರದಿಂದ ಪ್ರಭಾವಿತಳಾಗಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ನಾನು ಪ್ರಚಾರ ಮಾಡ್ತಾ ಇದ್ದೇನೆ. ನಮ್ಮ ಕಮ್ಯುನಿಸ್ಟ್ನಲ್ಲಿ ಎಷ್ಟೋ ಜನ ಆರ್ಮಿಯವರನ್ನು ಬೈತಾರೆ. ನಮ್ಮ ಅಪ್ಪ ಆರ್ಮಿನಲ್ಲಿದ್ದಾರೆ, ಅವರಿಗೆ ಅದನ್ನು ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ 10 ವರ್ಷದಿಂದ ನಮ್ಮ ಅಪ್ಪ ನನ್ನ ಹತ್ರ ಮಾತಾಡಿಲ್ಲ. ಇದನ್ನು ನಾಚಿಕೆ ಬಿಟ್ಟು ಹೇಳ್ಕೊಳ್ತಾಳೆ. 10 ವರ್ಷದಿಂದ ಮಾತಾಡಿಲ್ಲ ಅಂತಂದರೆ ನೀನು ಯಾಕೆ ಆ ಒಂದು ಬೇಡದೇ ಇರೋ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳುವ ಆ ಒಂದು ಅಧಿಕಾರ ಸ್ವಾತಂತ್ರ್ಯವನ್ನು ಕೂಡ ತಂದೆ ಆದವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ನಾವು ಸರಿಯಾದ ರೀತಿಯಲ್ಲಿ ಅವರನ್ನು ಬೆಳೆಸದೆ ಹೋದರೆ ಏನು ಆಗ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಅವಳು ಮಾತು ಕೇಳಬೇಕು. ನೀವು ಮಾತು ಎತ್ತಿದರೆ ಅವಳು ಮನು ಮತ್ತು ಬ್ರಾಹ್ಮಣವಾದ ಅಂತ ಹೇಳ್ತಾ ಇರ್ತಾಳೆ. ಆದರೆ ಏನು ನಿಜವಾದ ಬ್ರಾಹ್ಮಣವಾದ ಅಂತ ಅವಳಿಗೆ ಗೊತ್ತಿಲ್ಲ. ಯಾರೋ ಹೇಳಿಕೊಟ್ಟಿದ್ದನ್ನು ಶುಕವಾಣಿ ಮಾತಾಡ್ತಾಳೆ ಅವಳು ಆ ರೀತಿಯಲ್ಲಿ. ಆದ್ದರಿಂದ ನಾವು ನಮ್ಮ ಸಿಸ್ಟಮ್ ಏನಿದೆಯಲ್ಲ, ಆ ಸಿಸ್ಟಮ್ಮು ನಿಯಮ ಇದು ಬಹಳ ಮುಖ್ಯ. ಅದನ್ನೇ ಇಲ್ಲಿ ನಿಯತಾಹಾರಾಹ ಅಂತ ಹೇಳುವಾಗ ಅದು ಬಹಳ ಮುಖ್ಯವಾಗ್ತದೆ ನಮಗೆ. ಅಪರೇ ನಿಯತಾಹಾರಾಹ, ಆಹಾರದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಂಡಿರಬೇಕು. ಆಹಾರ ನಿಯಮ ಬಿಟ್ಟು ನಾವು ಸೇವನೆ ಮಾಡಬಾರ್ದು. ಅದನ್ನು ಹಾಗೆ ಮಾಡಿದಾಗ ಏನಾಗುತ್ತೆ, ಅದು ಅನ್ನಂ ಬ್ರಹ್ಮೋಪಾಸನೆ ಅಂತ ಆಗ್ತದೆ. ಸಾಮಾನ್ಯವಾಗಿ ಊಟದ ಮೊದಲು ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಹೇಳುವಾಗ ನಾವು ಆವತ್ತಿನ ದಿವಸ ಅದನ್ನು ಚರ್ಚೆ ಮಾಡಿದ್ವಿ. ಆವಾಗ ಆ ಭಾವ ನಮಗೆ ಬರಬೇಕು. ಅದು ಇಲ್ಲ ಅಂತಂದರೆ ಆಗೋದಿಲ್ಲ. ಆವಾಗ ಅದು ಅಮೃತವಾಗ್ತದೆ. ಆ ಅಮೃತವನ್ನು ಯಾರು ಸೇವನೆ ಮಾಡ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನೇ ಹೋಗಿ ಸೇರ್ತಾರೆ. ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ, ಯಜ್ಞ ಮಾಡದೇ ಇರುವವರಿಗೆ, ಅಂದರೆ ಕೇವಲ ಅಗ್ನಿಯನ್ನು ನಾವು ಉರಿಸಿಕೊಂಡು ಮಾಡುವಂತಹ ದ್ರವ್ಯ ಯಜ್ಞ ಅನ್ನುವ ಅರ್ಥದಲ್ಲಿ ಹೇಳಿಲ್ಲ. ಹಿಂದೆ ಕೃಷ್ಣ ಯಾವ ಯಜ್ಞವನ್ನು ಹೇಳಿದ್ದಾನೋ, ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ, ಪ್ರಾಣಾಪಾನ ಗತಿ ರುದ್ಧ್ವ, ನಿಯತಾಹಾರ, ಈ ಯಾವ ಯಜ್ಞವನ್ನೂ ಮಾಡದೇ ಇರುವವರಿಗೆ ಈ ಲೋಕದಲ್ಲೇ ಯಾವ ಸುಖವೂ ಇಲ್ಲ. ನಿಯಮಿತವಾದ ಜೀವನವನ್ನು ನಡೆಸದೇ ಹೋದರೆ, ಸರಿಯಾದ ರೀತಿಯಲ್ಲಿ ಜೀವನ ಮಾಡದೇ ಹೋದರೆ ಆ ಜೀವನಕ್ಕೆ ಏನು ಬೆಲೆ ಇದೆ? ಆದ್ದರಿಂದ ಅಂತಹವರಿಗೆ ಬೇರೆಯ ಲೋಕವೂ ಇಲ್ಲ. ಇಲ್ಲಿ ಬೇರೆ ಲೋಕ ಅಂತ ಹೇಳುವಾಗ ಲೌಕಿಕ ಜೀವನವನ್ನೇ ಅವರು ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರಿಗೆ. ಇನ್ನು ಆಧ್ಯಾತ್ಮಿಕ ಜೀವನ ಅವರು ಎಲ್ಲಿಂದ ನಡೆಸ್ತಾರೆ ಅನ್ನುವ ಅರ್ಥವನ್ನು ತೆಗೆದುಕೊಳ್ಳು. ಬೇರೆ ಎಲ್ಲೋ ಹೋಗಿ ಯಾವುದೋ ಲೋಕ ಇದೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲೇ ನಮಗೆ ಕೀಳ್ಮಟ್ಟದ ಪ್ರಜ್ಞೆಯಿಂದ ಮೇಲ್ಮಟ್ಟದ ಪ್ರಜ್ಞೆಗೆ ಹೋಗುವುದೇ ಆಧ್ಯಾತ್ಮಿಕ ಉನ್ನತೀಕರಣ ಎನ್ನುವ ಮಾತನ್ನು
ಸೋಮನಾಥಾನಂದರು ಹೇಳಿದ್ದಾರೆ ಅಂತ ಹಿಂದೊಂದು ದಿವಸ ನಾವು ಮಾತನಾಡಿಕೊಂಡಿದ್ದೀವಿ ಅಲ್ವಾ. ಆ ದೃಷ್ಟಿಯಿಂದ ಕುತೋ ಅನ್ಯ ಕುರು ಸತ್ತಮ, ಇನ್ನೊಂದು ಲೋಕ ಅವನಿಗೆ ಎಲ್ಲಿಂದ ಬರ್ತದೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. 32ನೇ ಶ್ಲೋಕ ಹೇಳುತ್ತೆ, ಏವಂ ಬಹುವಿಧ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಈ ರೀತಿಯಲ್ಲಿ ಬಹುವಿಧವಾದ ಯಜ್ಞಗಳ ವಿಚಾರವನ್ನು ಬ್ರಹ್ಮನ ಮುಖದಲ್ಲಿಯೇ ಹೇಳಲ್ಪಟ್ಟಿದೆ. ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್, ಅವೆಲ್ಲವುಗಳನ್ನು ಕೂಡ ಸರಿಯಾದ ಕರ್ಮಗಳಿಂದ ಬಂದಿರುವಂತಹ ಯಜ್ಞಗಳು ಎಂಬುದಾಗಿ ತಿಳಿದುಕೊಂಡು ಯಾರು ಅದನ್ನು ಫಾಲೋ ಮಾಡ್ತಾರೋ ಅವರು ವಿಮೋಕ್ಷ್ಯಸೆ, ಬಿಡುಗಡೆಯನ್ನು ಹೊಂದುತ್ತಾರೆ. ವಿತತಾ ಬ್ರಹ್ಮಣೋ ಮುಖೇ ಅನ್ನುವ ಮಾತುಂಟಿಲ್ಲಿ. ಅಂದರೆ ಏನು? ಯಜ್ಞಗಳೆಲ್ಲ ಬ್ರಹ್ಮನ ಮುಖದಲ್ಲಿ ಹೇಳಲ್ಪಟ್ಟಿವೆ. ಯಾವ ಬ್ರಹ್ಮನ ಮುಖದಲ್ಲಿ ಹೇಳಲ್ಪಟ್ಟಿವೆ? ಕರ್ಮಯೋಗವನ್ನು ಹೇಳುವಾಗ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅನ್ನುವ ಮಾತನ್ನು ಹೇಳ್ಕೊಂಡಿದ್ದೀವಿ. ಮುಂದಿನ ಮಾತೇನಲ್ಲಿ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವ ತಸ್ಮಾತ್ ಸರ್ವಗತಂ ಯಜ್ಞಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಎಲ್ಲ ಕಡೆಯೂ ಎಲ್ಲವುದರಲ್ಲಿಯೂ ಅನುಸ್ಯೂತವಾಗಿ ಆವರಿಸಿಕೊಂಡು ಹೊಕ್ಕಿಕೊಂಡು ಇರುವಂತಹ ಬ್ರಹ್ಮ ನಿತ್ಯವೂ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಇಲ್ಲಿ ಕರ್ಮಜಾನ್ ವಿದ್ಧಿ ಅಂತ ಹೇಳುವಾಗ ಕರ್ಮವೆಲ್ಲವೂ ಬ್ರಹ್ಮನ ಮುಖದಿಂದ ಬಂತು ಅಂತ ಹೇಳುವಾಗ ಅಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ವೇದಗಳು ಅಂತ ಅರ್ಥ. ಬ್ರಹ್ಮ ಅನ್ನುವುದಕ್ಕೆ ವೇದ, ಅವತ್ತು ಕೂಡ ಅದನ್ನೇ ಮಾತನ್ನು ಹೇಳ್ಕೊಂಡಿದ್ದೀವಿ ನಾವು. ಬ್ರಹ್ಮ ಅನ್ನೋದಕ್ಕೆ 3 ರೀತಿಯ ಅರ್ಥ ಉಂಟು. ಒಂದು ವೇದ, ಇನ್ನೊಂದು ಪರಬ್ರಹ್ಮ, ಇನ್ನೊಂದು ಪುಲ್ಲಿಂಗ ಸೂಚಕವಾದ ಚತುರ್ಮುಖ ಬ್ರಹ್ಮ. ಇಲ್ಲಿ ಬ್ರಹ್ಮಣೋ ಮುಖೇ ಅಂತ ಹೇಳಿದ್ರೆ ವೇದದ ಮೂಲಕವಾಗಿ ನಮಗೆ ಈ ಎಲ್ಲ ಯಜ್ಞಗಳ ವಿಚಾರವಾಗಿ ಹೇಳ್ತಾ ಇಂತಿಂತಹ ಕರ್ಮಗಳನ್ನು ನಮಗೆ ಬೋಧನೆ ಮಾಡಿದ್ದಾರೆ. ಸ್ವಾಧ್ಯಾಯವೂ ಒಂದು ಕರ್ಮ, ಆಮೇಲೆ ಪ್ರವಚನವೂ ಒಂದು ಕರ್ಮ, ಯೋಗವೂ ಒಂದು ಕರ್ಮ, ತಪಸ್ಸು ಒಂದು ಕರ್ಮ, ಆಮೇಲೆ ಯಜ್ಞ ಮಾಡುವುದು ಒಂದು ಕರ್ಮ. ಇವೆಲ್ಲವನ್ನೂ ಕೂಡ ನಾವು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ, ಯಜ್ಞದೃಷ್ಟಿಯಿಂದ ಅದನ್ನು ಮಾಡಬೇಕು. ಯಜ್ಞದೃಷ್ಟಿ ಅಂದರೆ ಏನಿಲ್ಲಿ? ಯಜ್ಞದೃಷ್ಟಿಯಿಂದ ಮಾಡದೆ ನಾವು ಕೇವಲ ಸ್ವಾರ್ಥ ಪ್ರೇರಿತರಾಗಿ ಮಾಡಿದಾಗ ಅದು ಕೀಳ್ಮಟ್ಟದ ಯಜ್ಞ ಆಗ್ತದೆ. ಇದನ್ನು ಕೂಡ ಕರ್ಮಯೋಗದಲ್ಲಿ ಹೇಳ್ಕೊಂಡಿದ್ದೇವೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವ. ಇದನ್ನು ಕೂಡ ಹಿಂದಿನೇ ಹೇಳ್ಕೊಂಡಿದ್ದೀವಿ. ದೂರೇಣ ಹ್ಯವರಂ ಕರ್ಮ, ಬುದ್ಧಿಯೋಗಕ್ಕಿಂತ ಅಂದರೆ ಜ್ಞಾನಕ್ಕಿಂತ ಕರ್ಮಯೋಗಕ್ಕೆ, ಕರ್ಮವನ್ನು ಕರ್ಮಯೋಗ ಮಾಡಿಕೊಳ್ಳದೆ ಹೋದರೆ ಆ ಯೋಗಕ್ಕಿಂತ ಕೇವಲ ಕರ್ಮ ಅಂತ ಹೇಳುವುದು ಸ್ವಾರ್ಥ ಲೇಪದಿಂದ ಮಾಡುವಂತಹದ್ದು. ದೂರೇಣ ಹ್ಯವರಂ, ತುಂಬ ಕೆಳಮಟ್ಟದ್ದು. ಹ್ಯವರಂ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್, ಬುದ್ಧಿಯೋಗದಿಂದ ಧನಂಜಯ ಬುದ್ಧೌ ಶರಣಮನ್ವಿಚ್ಛ, ಜ್ಞಾನದಲ್ಲಿ ನೆಲೆ ನಿಲ್ಲು. ಜ್ಞಾನದ ಬಗ್ಗೆ ಹೇಳಲಿಕ್ಕೋಸ್ಕರನೇ ಹೊರಟಿರೋದು ಈ ಅಧ್ಯಾಯ. ಆದ್ದರಿಂದ ಇಲ್ಲಿ ಮತ್ತೆ ಮತ್ತೆ ಜ್ಞಾನದ ವಿಚಾರ ಬರ್ತದೆ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಸೂತ ಸಂಹಿತೆಯ ಒಂದು ಮಾತುಂಟು, ಅಲ್ಲಿ ಜ್ಞಾನದ ಬಗ್ಗೆ ಹೇಳುವಾಗ ನಾಸ್ತಿ ಜ್ಞಾನಾತ್ ಪರಂ ಕಿಂಚಿತು ಪವಿತ್ರಂ ಪಾಪನಾಶನಂ. ಜ್ಞಾನಕ್ಕಿಂತ ಹೆಚ್ಚಿನದು ಪಾಪನಾಶ ಮಾಡಲಿಕ್ಕೆ ಇನ್ನೊಂದಿಲ್ಲ. ಕೃಷ್ಣ ಏನು ಹೇಳ್ತಾನೆ? ಜ್ಞಾನಿಗೂ ನನಗೂ ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತಾನೆ. ಜ್ಞಾನೀತ್ವಾತ್ಮೈವ ಮೇ ಮತಃ. ಮುಂದಿನ ಅಧ್ಯಾಯದಲ್ಲಿ ಬರ್ತದೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಪುರುಷರ್ಷಭ ಅನ್ನುವ ಮಾತು ಹೇಳುವಾಗ ಜ್ಞಾನೀತು ಆತ್ಮೈವ ಮೇ ಮತಃ, ಜ್ಞಾನಿಯಾದರೂ ನಾನೇ ಎಂಬುದಾಗಿ ತಿಳಿ ಅನ್ನುವ ಮಾತನ್ನು ಹೇಳ್ತಾರೆ. ಅದರಿಂದ ಇಲ್ಲಿ ಆ ಸೂತ ಸಂಹಿತೆಯ ಮಾತು ಹೀಗುಂಟು, ನಾಸ್ತಿ ಜ್ಞಾನಾತ್ ಪರಂ ಕಿಂಚಿತು ಪವಿತ್ರಂ ಪಾಪನಾಶನಂ. ಪವಿತ್ರವಾದದ್ದು ಪಾಪನಾಶನವಾದದ್ದು ಜ್ಞಾನಕ್ಕಿಂತ ಹೆಚ್ಚಿನದು ಈ ಲೋಕದಲ್ಲಿ ಇನ್ನೊಂದಿಲ್ಲ.
ತದಭ್ಯಾಸಾತ್ ಧೃತೆ ನಾಸ್ತಿ ಸಂಸಾರ ಛೇದ ಕಾರಣ. ಅದರ ಅಭ್ಯಾಸಕ್ಕಿಂತ ಬೇರೆ ದಾರಿ ಸಂಸಾರ ಛೇದಕ್ಕೆ ಇನ್ನೊಂದಿಲ್ಲ. ಆದ್ದರಿಂದ ಜ್ಞಾನಾದೇವತು ಕೈವಲ್ಯಂ ಎನ್ನುವುದು ಶಂಕರರ ಬಹಳ ಮುಖ್ಯವಾದಂತಹ ಒಂದು ಉಪದೇಶ. ಆ ರೀತಿಯಲ್ಲಿ ಜ್ಞಾನಿ ಆಗಬೇಕು ನೀವು. ಏವಂ ಜ್ಞಾತ್ವ ಅಂತ ಹೇಳಿದಾಗ ಸುಮ್ಮನೆ ಮಾಡೋದಲ್ಲ, ಅದನ್ನು ತಿಳ್ಕೊಳ್ಬೇಕು. ನಾವು ಒಂದು ಜ್ಞಾನಯಜ್ಞ, ಈಗ ಜ್ಞಾನಯಜ್ಞ ಅಂತ ಇಟ್ಕೊಳ್ಳೋಣ, ಒಂದು ಸ್ವಾಧ್ಯಾಯವೋ ಅಥವಾ ಪ್ರವಚನವೋ ಮಾಡಿದಾಗ ಅದರಿಂದ ಏನು ಸಿಗುತ್ತೆ ಅನ್ನುವ ದ್ರವ್ಯ ಲಾಭಕ್ಕಿಂತ ಮುಖ್ಯವಾಗಿ ಕೊನೆಯಲ್ಲಿ ಅದರಿಂದ ನಮಗೆ ಯಾವ ತತ್ವ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಉಳಿತು ಅನ್ನುವುದು ಮುಖ್ಯವಾದರೆ ಅದು ಜ್ಞಾತ್ವ ಅನ್ನುವ ಪದಕ್ಕೆ ಸಂವಾದಿ. ಅದು ಇಲ್ಲದೆ ಹೋದರೆ ಕೇವಲ ಸಮಯ ಕಳೆಯೋದಾಗ್ತದೆ. ಆ ರೀತಿಯಲ್ಲಿ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷತೆ. ಈ ರೀತಿಯಾಗಿ ತಿಳಿದುಕೊಂಡು ನೀನು ಬಿಡುಗಡೆಯನ್ನು ಪಡೆಯಬಹುದು. 33ನೇ ಶ್ಲೋಕ. ಇದನ್ನು ಹೇಳ್ತಾ ಕೂತ್ಕೊಂಡು ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಹೇಳ್ಕೊಳ್ಳೋಣ ಅಲ್ವಾ? ನಾಳೆ ಹೇಳ್ಕೊಳ್ಳೋಣ, ಜಾಸ್ತಿ ಲೇಟ್ ಆಗುತ್ತೆ. ಈ ರೀತಿಯಲ್ಲಿ 32ನೇ ಶ್ಲೋಕ ಅಷ್ಟು ಹೇಳಿದೆ, ನಾಳೆ ಹೇಳ್ಕೊಳ್ಳೋಣ ಮುಂದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.